ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆ ನಿಮಗೆ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಎಷ್ಟು ಇಂಪಾರ್ಟೆಂಟ್ ಇದೆ, ಜೊತೆಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಕೋಟ್ಯಾಧಿಪತಿ ಆಗೋದಕ್ಕೆ ಸಾಧ್ಯನಾ ನಿಜವಾಗ್ಲೂ ಎಂಬಿತ್ಯಾದಿ ಹಲವಾರು ವಿಷಯಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡಬೇಕು. ನಾನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ತಿಳಿಸೋಂಥ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಒಂದು ವಿಡಿಯೋ ಫೈನಾನ್ಷಿಯಲ್ ಅಡ್ವೈಸ್ ಆಗಿ ಯಾರೂ ತಗೋಬೇಡಿ, ಜಸ್ಟ್ ಫಾರ್ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ. ಕೆಲವೊಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಹಾಗೆ ಫಾರೆಕ್ಸ್ ಮಾರ್ಕೆಟ್ನ ಕ್ರಿಪ್ಟೋ ಮಾರ್ಕೆಟ್ನೊಂದಿಗೆ ಕಂಪೇರ್ ಮಾಡ್ತೀನಿ. ಸೊ ಇದ್ರ ಮುಖಾಂತರ ನೀವು ತಿಳ್ಕೊಬೋದು ಕ್ರಿಪ್ಟೋ ಮಾರ್ಕೆಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ನೋಡಿ, ವರ್ಲ್ಡಲ್ಲೇ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್, ಫೈನಾನ್ಷಿಯಲ್ ಮಾರ್ಕೆಟ್ ಅದು ಯಾವುದು ಅಂತ ನೋಡೋದಾದರೆ ಅದು ನ್ಯೂಯಾರ್ಕ್ ಸ್ಟಾಕ್ ಮಾರ್ಕೆಟ್. ಇದು ಸ್ಥಾಪನೆ ಆಗಿದ್ದು 1792ರಲ್ಲಿ. ಹಾಗಾದರೆ ಇವತ್ತಿಗೆ 230 ವರ್ಷ ಆಯಿತು ಇದು ಸ್ಥಾಪನೆ ಆಗಿ. ಎಷ್ಟು? 230 ವರ್ಷ. ಓಕೆ, ಸೊ ಇದರ ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಂತ ಹೇಳುವಂಥದ್ದು. ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು ಗೊತ್ತಾ? ಅದರಲ್ಲಿ ಎಷ್ಟು ಹಣವನ್ನು ಟೋಟಲ್ ಆಗಿ ಹೂಡಿಕೆ ಮಾಡಲಾಗಿದೆ ಎಂಬ ಒಂದು ವಿಷಯ, ಅದನ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತಾರೆ. ಸೊ ಅದು ಬಂದ್ಬಿಟ್ಟು ನ್ಯೂಯಾರ್ಕ್ ಎಕ್ಸ್ಚೇಂಜಲ್ಲಿ $22 ಟ್ರಿಲಿಯನ್. ಓಕೆ, ಕೆಲವೊಬ್ಬರಿಗೆ $ಟ್ರಿಲಿಯನ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಅವ್ರಿಗೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. $ಟ್ರಿಲಿಯನ್ ಏನು ಅಂತ ತಿಳ್ಕೊಳ್ಳಿ ಜಸ್ಟ್. $1 ಟ್ರಿಲಿಯನ್ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ, ಅದನ್ನು $1 ಟ್ರಿಲಿಯನ್ ಅಂತ ಕರೀತಾರೆ. ಸೊ ನ್ಯೂಯಾರ್ಕ್ ಸ್ಟಾಕ್ ಮಾರ್ಕೆಟಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಮೊತ್ತ $22 ಟ್ರಿಲಿಯನ್. ಓಕೆ, ಸೊ $1ನ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 82 ಹತ್ರ ಬರುತ್ತೆ. 82-85 ರೂಪೀಸ್ ಹತ್ರ. ಸೊ $22 ಟ್ರಿಲಿಯನ್ ನೀವು ಇಂಡಿಯನ್ ರುಪೀಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದೆಷ್ಟು ಕೋಟಿ ಬರುತ್ತೋ ಅಷ್ಟು ಕೋಟಿಯ ಮೊತ್ತ ಈ ನ್ಯೂಯಾರ್ಕ್ ಎಕ್ಸ್ಚೇಂಜಲ್ಲಿ ಹೂಡಿಕೆ ಮಾಡಲಾಗಿದೆ. ಅದು ಬಂದ್ಬಿಟ್ಟು 1792ರಿಂದ ಸ್ಟಾರ್ಟ್ ಆದಂತಹ ಒಂದು ಸ್ಟಾಕ್ ಮಾರ್ಕೆಟಲ್ಲಿ. ಇನ್ನು 2023ರ ಲೆಕ್ಕಾಚಾರದ ಪ್ರಕಾರ ನಾನು ಇದು ಹೇಳಿದ್ದು. ಇವತ್ತಿನ ಲೆಕ್ಕಾಚಾರ ಪ್ರಕಾರ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇನ್ನೂ ಜಾಸ್ತಿ ಆಗಿದೆ. ಓಕೆ, ಇನ್ನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತೀನಿ. ಓಕೆ, ಮುಂಬೈ ಷೇರು ಮಾರುಕಟ್ಟೆ ಅಂತ ನೀವು ಕೇಳಿರ್ತೀರ. ಇಂಡಿಯಾದಲ್ಲಿರುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಗಳು, ಅದೇ ಜೊತೆಗೆ ಹಲವಾರು ಕಂಪನೀಸ್ಗಳು, ಅಂಬಾನಿ, ಅದಾನಿ ಎಲ್ಲರ ಒಂದು ಸುಮಾರು ಎಷ್ಟೋ ಒಂದು ಕಂಪನೀಸ್ಗಳು ಲಿಸ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಮೊತ್ತ ಎಷ್ಟು ಅಂತ ನೋಡೋದಾದರೆ $4.37 ಟ್ರಿಲಿಯನ್. ಇದು 2024ರ ಲೆಕ್ಕಾಚಾರ. ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಒಂದು ದಿನದ ಲೆಕ್ಕಾಚಾರದ ಪ್ರಕಾರ ನಾನು ಹೇಳಿದ್ದೀನಿ. ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಂದ್ಬಿಟ್ಟು $4 ಟ್ರಿಲಿಯನ್. ಇದು ಸಹ ಡಾಲರ್ಸ್ನಲ್ಲೇ. ಇಂಡಿಯನ್ ರುಪೀಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಅಮೌಂಟ್ ಸಿಗುತ್ತೆ. ಜೊತೆಗೆ $1 ಟ್ರಿಲಿಯನ್ 1 ಲಕ್ಷ ಕೋಟಿ. ಸೊ ಇದೆಲ್ಲ ಕೇಳುವಾಗ ನಮಗೆ ತಲೆ ಕೆಟ್ಟೋಗುತ್ತೆ, ಅದೆಷ್ಟು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ದುಡ್ಡಾಗುತ್ತೆ ಅಂತ. ಸೊ ಅಷ್ಟೊಂದು ದೊಡ್ಡ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂಥದ್ದು. ಇನ್ನು ಚೀನಾದ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಾಗುತ್ತೆ. ಇದು ಸ್ಥಾಪನೆ ಆಗಿದ್ದು ತುಂಬ ಅರ್ಲಿಯರಲ್ಲಿ 1990ರಲ್ಲಿ. 34 ವರ್ಷ ಅಷ್ಟೇ ಆಗಿದೆ. ಅದು ತುಂಬ ದೊಡ್ಡ ದೇಶ, ಎಲ್ರಿಗೂ ಗೊತ್ತು. ಅವರು ಮ್ಯಾನುಫ್ಯಾಕ್ಚರಿಂಗಲ್ಲೆಲ್ಲ ನಂಬರ್ 1 ವರ್ಲ್ಡಲ್ಲೇ. ಪ್ರತಿಯೊಂದು ಮೊಬೈಲ್ದು, ಲ್ಯಾಪ್ಟಾಪ್ದು ಪಾರ್ಟ್ಸ್ ಎಲ್ಲ ಅಲ್ಲೇ ರೆಡಿ ಆಗೋದು. ಸೊ ಅಲ್ಲಿನ ಕಂಪನೀಸ್ಗಳು, ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್, ಇದರ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು $10 ಟ್ರಿಲಿಯನ್. ಸೊ ಇದನ್ನು ಅಷ್ಟೇ, ನಾನೆಲ್ಲ ಡಾಲರ್ಸಲ್ಲೇ ಹೇಳ್ತಾ ಇದ್ದೀನಿ. ಇಂಡಿಯನ್ ರುಪೀಸಲ್ಲಿ ಲೆಕ್ಕ ಹಾಕಿದ್ರೆ ಸಿಕ್ಕಾಪಟ್ಟೆ ಆಗೋಗುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ಫಾರೆಕ್ಸ್ ಅಂದರೆ ಫಾರಿನ್ ಎಕ್ಸ್ಚೇಂಜ್. ಸೊ ಫಾರಿನ್ ಎಕ್ಸ್ಚೇಂಜ್, ಫಾರಿನಲ್ಲಿರುವಂತಹ ಕರೆನ್ಸಿಗಳೇನಿರುತ್ತೆ, ಜಪಾನೀಸ್ ಯೆನ್ ಆಗಿರ್ಬೋದು, ಚೀನಾದ ಕರೆನ್ಸಿ ಆಗಿರ್ಬೋದು, ಹೀಗೆ ದುಬೈ ಕರೆನ್ಸಿ ಆಗಿರ್ಬೋದು, US ಡಾಲರ್ ಆಗಿರ್ಬೋದು, ಇದರ ಜೊತೆಗೆ INR ಅನ್ನು ಟ್ರೇಡ್ ಮಾಡುವಂಥದ್ದು. ಕರೆನ್ಸಿ ಪ್ರೈಸ್ ಪ್ರತಿ ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಒಂದು ಪ್ರೈಸ್ ಚೇಂಜಿಂಗ್ನಲ್ಲಿ ಒಂದು ಟ್ರೇಡನ್ನು ಮಾಡ್ತಾರೆ. ಸೊ ಫಾರೆಕ್ಸ್ ಬಗ್ಗೆ ನಾನು ವೀಡಿಯೋಸ್ ಏನು ಮಾಡೋದು ಇಲ್ಲ. ಸೊ ಅದು ನನ್ನ ಟಾಪಿಕ್ ಅಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ. ಸೊ ಇದನ್ನು ಟೋಟಲ್ ಮಾರ್ಕೆಟ್ ಕ್ಯಾಪಾಗಿ ಯಾರೂ ಅಳಿಯೋದಿಲ್ಲ. ಅಳಿಯೋಕ್ಕೆ ಹೋದರೆ ಇಡೀ ದೇಶಗಳ ಪಾಲು ಇದರಲ್ಲೂ ಇದೆ. ಸೊ ಒಂದು ಲೆಕ್ಕಾಚಾರದ ಪ್ರಕಾರ $2,000 ಟ್ರಿಲಿಯನ್. 2,000 ಟ್ರಿಲಿಯನ್ ಅಂದರೆ 2 ಕ್ವಾಡ್ರಿಲಿಯನ್ ಅಂತ ಹೇಳ್ತಾರೆ. $1 ಟ್ರಿಲಿಯನ್ 1 ಲಕ್ಷ ಕೋಟಿ. ಸೊ ಇದು ಟೋಟಲ್ ವಾಲ್ಯೂಮಲ್ಲಿ ಯಾರು ಟೋಟಲ್ ಮಾರ್ಕೆಟ್ ಕ್ಯಾಪ್ನ ಯಾರು ಅಳಿಯೋಕ್ಕೆ ಹೋಗಲ್ಲ. ಯಾಕಂದರೆ ಬೇರೆ ಬೇರೆ ದೇಶದ ಕರೆನ್ಸಿಗಳು ಇದು. ಟೋಟಲ್ ಕರೆನ್ಸಿಗಳ
ಲೆಕ್ಕಾಚಾರ ಅಂತಲೂ ಹೇಳ್ಬೋದು. ಸೊ ಇದನ್ನ ಯಾರೋ ಹಂಗೆ ಹೋಗಲ್ಲ, ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಬೇಸ್ಗೋಸ್ಕರ ನಾನು ಕೊಟ್ಟೆ. ಇನ್ನು ಇದರಲ್ಲಿ ಡೈಲಿ ಟ್ರೇಡಿಂಗ್ ವಾಲ್ಯೂಮ್ ಬಂದ್ಬಿಟ್ಟು $7.5 ಟ್ರಿಲಿಯನ್ ಅಂತ ಹೇಳ್ತಾರೆ. ಇದನ್ನ ಡೈಲಿ ಟ್ರೇಡಿಂಗ್ ವಾಲ್ಯೂಮ್ ಮುಖಾಂತರ ಅಳೀತಾರೆ. ಪ್ರತಿ ದಿನದ ಟ್ರೇಡಿಂಗ್ ಮಾಡುವ ಮೊತ್ತ, ಅಂದರೆ ಡೈಲಿ ವಾಲ್ಯೂಮ್ ಅಂದರೆ ಏನು ಗೊತ್ತಾ, ಡೈಲಿ ಬೈ ಸೇಲ್ ಟ್ರೇಡು ಇದೆಲ್ಲ ಮಾಡ್ತಾರಲ್ಲ. ಇವಾಗೊಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ಅದರಲ್ಲಿ ಡೈಲಿ ಡಿಪಾಸಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ ಮತ್ತು ಡೆಬಿಟ್ ಆಗುತ್ತೆ. ಎರಡೂ ಟೋಟಲಾಗಿ ನಾವು ಮಾಡಲ್ವಾ, ಒಂದು ಲೆಕ್ಕಾಚಾರ, ಒಂದು IT ರಿಟರ್ನ್ಸ್ ಎಲ್ಲ ಕಟ್ಟುವಾಗ ಆ ಥರ ಮಾಡ್ತಾರೆ. ಟೋಟಲ್ ಟ್ರಾನ್ಸಾಕ್ಷನ್ಸ್ ಲೆಕ್ಕ, ಬರೀ ಡೆಬಿಟ್ ಆಗಿರೋದನ್ನ ತೊಗೊಂಡು ಬರೀ ಕ್ರೆಡಿಟ್ ಆಗಿರೋದು ತಗೊಂಡು ಯಾರೂ ಲೆಕ್ಕಾಚಾರ ಮಾಡಲ್ಲ. ಸೊ ಟೋಟಲ್ ಟ್ರಾನ್ಸಾಕ್ಷನ್ ಅದೇ ಥರ ಇಲ್ಲಿ ಬೈ ಆ್ಯಂಡ್ ಸೇಲ್ ಆಗಿರುವಂಥ ಟೋಟಲ್ ಲೆಕ್ಕಾಚಾರದ ಪ್ರಕಾರ ಪ್ರತಿದಿನದ ಒಂದು ದಿನದ ಯಾವುದೋ ಒಂದು ಇಯರ್ನ ಒಂದು ಲೆಕ್ಕಾಚಾರದ ಪ್ರಕಾರ $7.5 ಟ್ರಿಲಿಯನ್ ಹೊಂದಿರುವಂಥದ್ದು ಈ ಫಾರೆಕ್ಸ್ ಮಾರ್ಕೆಟ್. ಇದು ತುಂಬ ಹಳೆಯ ಮಾರ್ಕೆಟು, 1970ರಲ್ಲಿ ಸ್ಥಾಪನೆ ಆಗಿತ್ತು. 50 ವರ್ಷ ಹಳೆ ಮಾರ್ಕೆಟ್ ಇದು. ಓಕೆ, ಡೈಲಿ ಟ್ರೇಡಿಂಗ್ ವಾಲ್ಯೂಮ್ ಓಕೆ, $7.5 ಟ್ರಿಲಿಯನ್ ಅಂತ ಹೇಳ್ತಾ ಇದ್ದೀರಾ, ಇಟ್ಸ್ ಓಕೆ. ಬಟ್ ಕ್ರಿಪ್ಟೋ ಮಾರ್ಕೆಟ್, ನಾವೆಲ್ಲ ಕ್ರಿಪ್ಟೋ ಪ್ಲೇಯರ್ಸ್ ಅಲ್ವಾ. ಸೊ ಕ್ರಿಪ್ಟೋ ಮಾರ್ಕೆಟದ್ದು ಡೈಲಿ ಟ್ರೇಡಿಂಗ್ ವಾಲ್ಯೂಮ್ ಎಷ್ಟಿದೆ ಅಂತ ನೀವು ಕೇಳ್ಬೋದು. ಕಾಯಿನ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರುವಂಥ ಕಾಯಿನ್ಗಳು 25,000 ಕಾಯಿನ್ಗಳಿಗೂ ಮೇಲಿದೆ, ಟೋಕನ್ಗಳು ಸೇರಿದಂತೆ. ಸೊ ಇದರ ಒಂದು ಲೆಕ್ಕಾಚಾರದ ಪ್ರಕಾರ ಕ್ರಿಪ್ಟೋ ಮಾರ್ಕೆಟಲ್ಲಿ $37 ಬಿಲಿಯನ್ ಅಷ್ಟೇ ಡೈಲಿ ಟ್ರೇಡಿಂಗ್ ವಾಲ್ಯೂಮ್ ಹೊಂದಿರುವಂಥದ್ದು. ಕೇವಲ $37 ಬಿಲಿಯನ್ ಇಲ್ಲಿದೆ, $7.5 ಟ್ರಿಲಿಯನ್ ಇಲ್ಲಿದೆ. 1 ಟ್ರಿಲಿಯನ್ಗೆ 1000 ಬಿಲಿಯನ್ಸ್ ಆಗಬೇಕು. ಸೊ ಫಾರೆಕ್ಸ್ ಜೊತೆಗೆ ಕ್ರಿಪ್ಟೋನ ತುಂಬ ಸಣ್ಣ ಒಂದು ಕೂಸು, ಒಂದು ಸಮುದ್ರದ ಒಂದು ಮೀನು, ಅದ್ರ ಥರನೂ ಹೇಳ್ಬೋದು. ಸೊ ಅಷ್ಟು ಚಿಕ್ಕ ಒಂದು ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್. ಹೇಳ್ತೀನಿ ಕ್ರಿಪ್ಟೋ ಮಾರ್ಕೆಟ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ. ಇನ್ನು ನಮ್ಮ ಕ್ರಿಪ್ಟೋ ಮಾರ್ಕೆಟ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತ ನೋಡ್ತೀರಾ? ಟೋಟಲ್ ಇವಾಗ ಕಾಯಿನ್ ಮಾರ್ಕೆಟ್ ಕ್ಯಾಪ್ನ ಲೆಕ್ಕಾಚಾರದ ಪ್ರಕಾರ ಅದರಲ್ಲಿ ಲೀಸ್ಟ್ ಆಗಿರುವಂಥದ್ದು 25,000ಕ್ಕೂ ಹೆಚ್ಚಿನ ಟೋಕನ್ಸ್ಗಳು ಹಾಗೆ ಕರೆನ್ಸಿಗಳು ಲೀಸ್ಟ್ ಆಗಿದೆ. ಸೊ ಕಾಯಿನ್ ಮಾರ್ಕೆಟ್ ಕ್ಯಾಪ್ನ ಒಂದು ಲೆಕ್ಕಾಚಾರದ ಪ್ರಕಾರ ಅಷ್ಟು ಲೀಸ್ಟ್ ಆಗಿರುವಂಥ ಟೋಕನ್ಗಳಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಲಾಗಿರುವಂತಹ ಮೊತ್ತ ಬಂದ್ಬಿಟ್ಟು $1.65 ಟ್ರಿಲಿಯನ್. ತುಂಬ ಚೆನ್ನಾಗಿದೆ, ಕೇಳೋಕ್ಕೆ ತುಂಬ ಕಡಿಮೆ ಇದೆ ಬಾಕಿ ಎಲ್ಲ ಒಂದು ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಆಲ್ ಟೈಮ್ ಹೈ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿದ್ದದ್ದು 2021ನಲ್ಲಿ. ಆ ಒಂದು ಸಮಯದಲ್ಲಿ ಒಂದು ಬುಲ್ ರನ್ನ ನಾವು ನೋಡಿದ್ವಿ. ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಜಾಯ್ನ್ ಆಗಿದ್ದಾರೆ. ಓಕೆ, ಸೊ ಆ ಒಂದು ಸಮಯದಲ್ಲಿ ಆಲ್ ಟೈಮ್ ಹೊಡೆದಿದ್ದು ಅಂದರೆ $3 ಟ್ರಿಲಿಯನ್+. ಓಕೆ, ಅಷ್ಟು ಒಂದು ದೊಡ್ಡ ಮಾರ್ಕೆಟ್ ಕ್ಯಾಪನ್ನು ಹೊಂದಿತ್ತು ಒನ್ಸ್ ಅಪಾನ್ ಎ ಟೈಮ್. ಓಕೆ ಸರಿ, ಇಷ್ಟು ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟ್ ನಿಮಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದಲ್ಲ ಲೀಸ್ಟ್ ಆಗಿರುವಂತಹ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗಿರುವಂತಹ MRFನ ಒಂದು ಶೇರ್ನ ಪ್ರೈಸ್ 2000 ಇಸ್ವಿಯಲ್ಲಿ ಎಷ್ಟಿತ್ತು ಅಂತ ಗೊತ್ತಾ ನಿಮಗೆ? 2000 January 1 $1,217 ಒಂದು ಶೇರ್ಗಿದ್ದಂಥ ಪ್ರೈಸ್ MRF ಶೇರ್. ಆ MRF ಕಂಪನಿ ಏನಿದೆ ಅದರ ಒಂದು ಶೇರ್ನ ಪ್ರೈಸ್ $1,217 ಇತ್ತು 1 ಜನವರಿ 2000 ಇಸ್ವಿಯಲ್ಲಿ. ಅದೇ 31 ಡಿಸೆಂಬರ್ 2000 ಇಸ್ವಿಯಲ್ಲಿ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 2298ಕ್ಕೆ ಜಂಪ್ ಆಗಿತ್ತು. ಓಕೆ, ಇದೆಲ್ಲ ನಾನು ಇಂಡಿಯನ್ ರುಪೀಸಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಕರೆಂಟ್ಲಿ ಒಂದು MRF ಶೇರ್ನ ಪ್ರೈಸ್ ಎಷ್ಟು ಗೊತ್ತಾ ಈಗ? ಸುಮಾರು $1,41,753. ಓಕೆ, ಇವತ್ತಿನ ಪ್ರೈಸ್. ಸೊ $1,000-2,000 ಇದ್ದಿದ್ದೊಂದು ಶೇರ್ ಪ್ರೈಸು ಇಷ್ಟು ಒಂದು ದೊಡ್ಡ ಬೆಳವಣಿಗೆಯನ್ನು ಕಂಡಿದೆ ಅಲ್ವಾ? ಆದರೆ ಸ್ವಲ್ಪ ನಾನೊಂದು ವಿಷಯನ ಹೇಳ್ತೀನಿ. 2000 ಇಸ್ವಿಲಿ $1,000 ಬೆಲೆ ತುಂಬ ಒಂದು ದೊಡ್ಡ ಬೆಲೆನ ಹೊಂದಿತ್ತು. ಆದರೆ ಕೇವಲ ನೀವು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಇಷ್ಟು ಒಂದು ರಿಟರ್ನ್ಸ್ ತಗೋಬೇಕು ಅಂತ ಇರಲಿಲ್ಲ. ರಿಯಲ್ ಎಸ್ಟೇಟ್ನಲ್ಲಿ ಆವತ್ತಿನ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತಿಗೆ ನಿಮಗೆ ಎಷ್ಟೋ ಅದಕ್ಕಿಂತ ಪ್ರಾಫಿಟ್ ಸಿಗ್ತಾಯಿತ್ತು. ಕೆಲವೊಂದು ಬೆಂಗಳೂರಿನಲ್ಲೇ ಒಂದು ಸೈಟ್ ತಗೊಂಡಿದ್ರೆ ಆ ಟೈಮಲ್ಲಿ ತುಂಬ ಕಡಿಮೆ ಇರ್ತಿತ್ತು. ಇವತ್ತಿನ ಪ್ರೈಸ್ ಅಮೇಝಿಂಗ್ ಅಲ್ವಾ? ಸೊ ಇದು ಇನ್ವೆಸ್ಟ್ಮೆಂಟ್ ಮಾಡೋದರ ಒಂದು ಪವರ್. ಇಲ್ಲಿ ಸುಮಾರು ಜನ ತಿಳ್ಕೊತಾರೆ, ನನಗೆ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಗೊತ್ತಿಲ್ಲ, ಅದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಕಲಿಬೇಕಂತೆ, ನನಗೆ ತುಂಬ ಕಷ್ಟ, ಇದೆಲ್ಲ ಕಲಿಯೋಕ್ಕಾಗಲ್ಲ. ಗುರು, ನಾನೊಂದು ವಿಷಯ ಹೇಳ್ತೀನಿ ನೋಡಿ, ಯಾವಾಗಲೂ ಅಷ್ಟೇ ಒಂದು ತಿಳ್ಕೊಳ್ಳಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನಿಟ್ಟು ಹೇಳ್ತೀನಿ. ಟ್ರೇಡಿಂಗಿಗಿಂತ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ತುಂಬ ಒಳ್ಳೆಯದು. ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ತುಂಬ ಬೆಟರ್ ದೆನ್ ಟ್ರೇಡಿಂಗ್ ಅಂತ ನನ್ನ ಒಂದು ಅನಿಸಿಕೆ.
ನಾವು ಟ್ರೇಡಿಂಗ್ ಮಾಡ್ತಾ ಇದ್ದೀವಿ. ನಾನೆಲ್ಲ ಎಷ್ಟು ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಕ್ರಿಪ್ಟೋ ಮಾರ್ಕೆಟಲ್ಲಿ ಅಂದರೆ ಒಂದು 5-6 ವರ್ಷದಿಂದ ಟ್ರೇಡ್ ಮಾಡ್ತಾಯಿದ್ದೀನಿ. ಇನ್ನು ಫ್ಯೂಚರ್ ಟ್ರೇಡಿಂಗ್ ಬಂದ್ಬಿಟ್ಟು ನಾನು ಕಲಿತು ಒಂದು 4-5 ಇಯರ್ಸ್ ಆಯಿತು. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದು 7-8 ವರ್ಷ ಆಯಿತು ಕ್ರಿಪ್ಟೋ ಮಾರ್ಕೆಟಲ್ಲಿ. ಸೊ ನನ್ನ ಪ್ರಕಾರ ನನ್ನೊಂದು ಒಪಿನಿಯನಲ್ಲಿ ಹೇಳೋದಾದರೆ ಕ್ರಿಪ್ಟೋ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ದೆನ್ ಡೈಲಿ ಟ್ರೇಡಿಂಗ್ ಅಂದ್ರೆ ಬೇರೆ. ಅದು ಬೈ ಸೇಲ್ ಅಲ್ಲ, ಲಾಂಗ್ ಶಾರ್ಟ್ ಅಂತ ಬರುತ್ತೆ. ಅದೆಲ್ಲ ನೀವು ತಿಳ್ಕೊಬೇಕು ಅಂತ ಇಲ್ಲ ಆಯಿತಾ. ಈ ಟ್ರೇಡಿಂಗ್ ಮಾಡೋರು ಯಾರು ಗೊತ್ತಾ, ನನಗೆ ಡೈಲಿ ಅದೊಂದು ಹವ್ಯಾಸ, ನಾನು ಡೈಲಿ ಮಾಡ್ತೀನಿ ಅನ್ನೋರಿಗೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ, ಇನ್ವೆಸ್ಟ್ಮೆಂಟು ಇದೆ, ಟ್ರೇಡಿಂಗು ಇದೆ. ಟ್ರೇಡಿಂಗೇ ಬೇರೆ, ಇನ್ವೆಸ್ಟ್ಮೆಂಟೇ ಬೇರೆ. ಇನ್ವೆಸ್ಟ್ಮೆಂಟ್ ಬೆಟರ್ ದೆನ್ ಟ್ರೇಡಿಂಗ್ ಅನ್ನೋದು ನನ್ನ ಒಂದು ಅನಿಸಿಕೆ, ಮೈ ಓನ್ ಒಪಿನಿಯನ್. ಟ್ರೇಡರ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆ, ಟ್ರೇಡರ್ಸು ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಟ್ರೇಡಿಂಗಿಗೆ ಕಂಪೇರ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ನ ತುಂಬ ಈಸಿ. ಏನಕ್ಕೆ ಈಸಿ ಅಂತ ನಾನು ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ನ ನಿಮಗೆ ತುಂಬ ಸುಲಭವಾಗಿ ಕಲ್ತ್ಕೋಬೋದು. ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಅಂತ ತುಂಬ ಸುಲಭ, ತುಂಬ ಟೈಮ್ ವೇಸ್ಟ್ ಮಾಡಬೇಕು ಅಂತ ಇಲ್ಲ, ನಂಬರ್ 1. ಓಕೆ, ಮತ್ತು ಇನ್ವೆಸ್ಟ್ಮೆಂಟಲ್ಲಿ ತುಂಬ ಕಡಿಮೆ ರಿಸ್ಕ್ ಇರುತ್ತೆ ಟ್ರೇಡಿಂಗಿಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಟ್ರೇಡಿಂಗ್ ಮಾಡಿರೋದ್ರಿಂದ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಬಿಟ್ಕಾಯಿನ್ನ ನಾವು ಬೈ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಅದೊಂದು ಬಿಟ್ಕಾಯಿನ್ ಯಾವತ್ತಿದ್ರೂ ನಮಗೇ ವಾಲೆಟಲ್ಲಿ ಸೇಫಾಗಿ ಇಟ್ಕೊಂಡ್ರೆ ಅದನ್ನ ಯಾರಿಗೂ ಕದಿಯೋಕ್ಕಾಗಲ್ಲ. ಎಷ್ಟೇ ಮೇಲೋಗಲಿ ಎಷ್ಟೇ ಕೆಳಗೆ ಬರಲಿ, ಆ ಒಂದು ಬಿಟ್ಕಾಯಿನ್ ಒಂದೇ ಬಿಟ್ಕಾಯಿನ್ ಯಾವತ್ತಿದ್ರು. ಬಟ್ ಟ್ರೇಡಿಂಗಲ್ಲಿ ಆ ಥರ ಅಲ್ಲ. ಟ್ರೇಡಿಂಗ್ ಅಂದರೆ ಕೆಲವೊಬ್ಬರು ತಪ್ಪು ತಿಳ್ಕೊಂಡಿದ್ದಾರೆ, ಬೈ ಮಾಡೋದಂತೆ ಆಮೇಲೆ ಸೇಲ್ ಮಾಡೋದು. ಇದು ಟ್ರೇಡಿಂಗೇ, ಇದನ್ನ ಸ್ಪಾಟ್ ಟ್ರೇಡಿಂಗ್ ಅಂತಲೇ ಹೇಳ್ತೀವಿ ಕ್ರಿಪ್ಟೋ ಭಾಷೆಯಲ್ಲಿ. ಓಕೆ, ಅದು ಟ್ರೇಡಿಂಗೇ, ಬಟ್ ಅದು ಒಂಥರ ಇನ್ವೆಸ್ಟ್ಮೆಂಟ್, ಸೇಫ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಅದನ್ನ ನಮ್ಮ ಅಸೆಟ್ಸ್ ಲಾಸ್ ಆಗೋಲ್ಲ ಅಲ್ಲಿ. ಓಕೆ, ಸೊ ಏನಾಗುತ್ತೆ ಅಂದರೆ ಟ್ರೇಡಿಂಗಲ್ಲಿ ನಿಮ್ಮದು ಅಸೆಟ್ ಏನಿದೆ, ಅಸೆಟ್ ಅಂದರೆ ಆಸ್ತಿ. ಕ್ರಿಪ್ಟೋ ಅನ್ನೋದು ಡಿಜಿಟಲ್ ಆಸ್ತಿ. ಈ ಡಿಜಿಟಲ್ ಆಗಿರೋಂಥ ಬಿಟ್ಕಾಯಿನ್ ಯಾವತ್ತಿದ್ರೂ ಒಂದೇ ಇರುತ್ತೆ. ಟ್ರೇಡಿಂಗಲ್ಲಿ ಹಂಗಲ್ಲ, ಒಂದು ಬಿಟ್ಕಾಯಿನ್ನು ನೀವು ಕಳ್ಕೊಂಬಿಡ್ಬೋದು. 1 ಕೋಟಿ ಹಾಕಿದರೆ ನಿಮ್ಮದು 0 ಆಗ್ಬೋದು. ಅದು ಟ್ರೇಡಿಂಗ್ ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಫ್ಯೂಚರ್ ಟ್ರೇಡಿಂಗ್ ಗೊತ್ತಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆಪ್ಷನ್ ಟ್ರೇಡಿಂಗ್ ಗೊತ್ತಿರೋರ್ಗೂ ಚೆನ್ನಾಗಿ ಗೊತ್ತಿರುತ್ತೆ ಅದ್ರ ಬಗ್ಗೆ. ಅದೆಲ್ಲ ನೀವು ಕಲಿಬೇಕು ಅಂತ ಇಲ್ಲ. ಇಲ್ಲಿ ದುಡ್ಡು ಮಾಡಬೇಕು ಅಂದರೆ ಪೇಷನ್ಸ್ ಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ತುಂಬ ಈಸಿ ಇದೆ ಇನ್ವೆಸ್ಟ್ಮೆಂಟ್ ಕಲಿಯೋದಕ್ಕೆ. ಓಕೆ, ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಎನಿ ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡ್ಬೋದು. $1 $100 ಸ್ಟಾರ್ಟ್ ಮಾಡ್ಬೋದು. $50 ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇದು ಇನ್ವೆಸ್ಟ್ಮೆಂಟ್ಗಿರುವಂತಹ ಪವರ್. ಓಕೆ, ಇದು ಇನ್ನು ಟ್ರೇಡಿಂಗ್ ವಿಷಯಕ್ಕೆ ಬರ್ತೀನಿ. ಟ್ರೇಡಿಂಗಲ್ಲಿ ನಿಮಗೆ ಸಾಕಷ್ಟು ಸ್ಕಿಲ್ಸ್ ಇರಬೇಕಾಗುತ್ತೆ. ಟೆಕ್ನಿಕಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಫಂಡಮೆಂಟಲಿ ಆಗಿರ್ಬೋದು. ಟೆಕ್ನಿಕಲಿ ಅಂದರೆ ಮಾರ್ಕೆಟ್ನಲ್ಲಿರುವಂತಹ ಗ್ರಾಫ್ಸ್ ಏನಿರುತ್ತೆ, ಕ್ಯಾಂಡಲ್ ಸ್ಟಿಕ್ ಏನಿರುತ್ತೆ, ಅದರ ಹಿಸ್ಟ್ರಿ ಮತ್ತು ವಾಲ್ಯೂಮ್ಸ್, ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್, ಇದನ್ನೆಲ್ಲ ನೋಡಿ ತುಂಬ ಟೆಕ್ನಿಕಲಿ ಆಗಿ, ಒಂದು ಮ್ಯಾಥಮೆಟಿಕಲ್ ಆಗಿನೇ ಅಂತಲೂ ಹೇಳ್ಬೋದು. ಸೊ ಆ ರೀತಿ ಒಂದು ಟೆಕ್ನಿಕಲಿ ಟ್ರೇಡ್ ಮಾಡುವಂಥದ್ದು. ಇದು ಈ ಪ್ರೈಸ್ಗೆ ಹೋಗ್ಬಹುದು ಅಂತ. ಎಲ್ಲ ಟೈಮ್ ವರ್ಕೇ ಆಗಲ್ಲ ಅದು ಟೆಕ್ನಿಕಲ್ ಅನಾಲಿಸಿಸ್. ಎಂಥ ಅನಾಲಿಸಿಸ್ ಅಂದರೆ 100% ಅಕ್ಯುರಸಿ ಕೊಡೋದು ಯಾವುದೇ ಒಂದು ಸಿಗ್ನಲ್ ಆಗಲಿ, ಯಾವುದೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ ಇಲ್ಲ. ಓಕೆ, ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕೆಲವೊಂದು ಪ್ಯಾಟರ್ನ್ ಬುಲ್ಲಿಶ್ ಅಂತ ತೋರಿಸಿದ್ರೆ, ಇನ್ನು ಕೆಲವೊಂದು ಪ್ಯಾಟರ್ನ್ಸ್ ಬೇರಿಶ್ ಅಂತ ತೋರಿಸುತ್ತೆ. ಸುಮಾರು 15 ಥರ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು. ಅಂದರೆ 15 ಎಲ್ಲನೂ ಬುಲ್ಲಿಶ್ ಅಂತ ತೋರಿಸಲ್ಲ. 15ರಲ್ಲಿ 6 ಬೇರಿಶ್ ಅಂತ ತೋರಿಸುತ್ತೆ, ಬಾಕಿ ಬುಲ್ಲಿಶ್ ಅಂತ ತೋರಿಸುತ್ತೆ. ಇದು ಟೆಕ್ನಿಕಲ್ ಅನಾಲಿಸಿಸ್, ಯಾವುದು 100% ಅಲ್ಲ. ಅದ್ರ ಜೊತೆಗೆ ನಾವು ಏನು ಮಿಕ್ಸ್ ಮಾಡಬೇಕು, ಎಮೋಷನ್ಸ್. ಜನರದ್ದು ಎಮೋಷನ್ಸ್ ಹೆಂಗಿರುತ್ತೆ, ಒಂದು ಕ್ಯಾಂಡಲ್ ಸ್ಟಿಕ್ ಹಿಂಗೆ ಹೋಗ್ತಾ ಇದೆ ಅಂದರೆ ನೆಕ್ಸ್ಟ್ ಅವ್ರು ಏನು ಮಾಡ್ಬೋದು, ಏನು ಆ್ಯಕ್ಷನ್ ತಗೋಬೋದು ಜನರು, ದೊಡ್ಡ ಇನ್ಸ್ಟಿಟ್ಯೂಷನಲ್ಸ್ ಏನು ಮಾಡ್ಬೋದು. ಇದು ಎಮೋಷ್ನಲ್ ಆಗಿ ಥಿಂಕ್ ಮಾಡಿ, ಅವ್ರ ಮೈಂಡ್ ಸೆಟ್ನ ಥಿಂಕ್ ಮಾಡಿ ಟ್ರೇಡಿಂಗ್ ಮಾಡುವಂಥದ್ದು. ಸೈಕಾಲಜಿಕಲ್ ಪವರ್ ಬೇಕು ಇದಕ್ಕೆ ಸಪ್ರೇಟಾಗಿ, ಡಿಫ್ರೆಂಟಾಗಿ. ಅದು ಹಲವಾರು ಬಾರಿ ತಲೆ ಕೆಳಗಾಗುತ್ತೆ. ಇನ್ನೊಂದು ಫಂಡಮೆಂಟಲಿ ಅಂದರೆ ಏನಾದರೂ ನ್ಯೂಸ್ ಬರುವಾಗ ಏನಾಗುತ್ತೆ, ಸುಮಾರು ಜನ, ನಾನು ಕೂಡ ಹೇಳಿದೆ, ETF ಲಾಂಚ್ ಆದರೆ ಬಿಟ್ಕಾಯಿನ್ ಹಂಗೆ ಹೋಗುತ್ತೆ ಹಿಂಗೆ ಹೋಗುತ್ತೆ ಅಂತ. ಎಲ್ಲೋ ಹೋಯ್ತಾ? ಹೋಗಿಲ್ಲ. ಇದು ಫಂಡಮೆಂಟಲ್ ಅನಾಲಿಸಿಸ್. ನಮ್ಮ ಒಂದು ಲೆಕ್ಕಾಚಾರನ ಬುಡ ಮೇಲೆ ಮಾಡಿಬಿಡುತ್ತೆ. ಗೊತ್ತಾಯ್ತಾ? ಎಷ್ಟು ನೋಡಿ ಅರ್ಥ ಮಾಡ್ಕೋಬೇಕು ನಾವು ಈ ಥರ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತು. ಇನ್ಸ್ಟಿಟ್ಯೂಷನ್ಸ್ಗೆ ಪ್ರೈಸ್ ಜಂಪ್ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನಮ್ಮನ್ನು ಮೂರ್ಖರನ್ನಾಗಿ ಮಾಡಿಸ್ತಾರೆ. ಇದು ಕೇವಲ ಕ್ರಿಪ್ಟೋ ಮಾರ್ಕೆಟಲ್ಲ, ಸ್ಟಾಕ್ ಮಾರ್ಕೆಟಲ್ಲೂ ಇದೇ ಆಗುತ್ತೆ. ಎಷ್ಟೋ ಬಾರಿ ಫಂಡಮೆಂಟಲ್ ನ್ಯೂಸ್ ಬಂದರೆ ಪಂಪ್ ಆಗಲ್ಲ, ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದರೂ ಪಂಪ್ ಆಗಲ್ಲ. ಪಂಪ್ ಆಗುತ್ತೆ, ನಮ್ಮದೆಲ್ಲ ದುಡ್ಡು ಕಳ್ಕೊಂಡ್ಮೇಲೆ
ಕೊನೆಗೆ ಅವ್ರು ಪಂಪ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಇದರಿಂದ ಯೂಸ್ ಕೇಸ್ ತುಂಬ ಜಾಸ್ತಿ ಇದೆ ಅಂತ. ETF ಲಾಂಚ್ ಆಗಿದೆ, ಪ್ರೈಸ್ ಸ್ಟಿಲ್ ಸೈಡ್ ವೇಸಲ್ಲೇ ಹೋಗ್ತಾ ಇದೆ ಮಾರ್ಕೆಟ್. ನೀವು ಥಿಂಕ್ ಮಾಡಿ, ಬಿಟ್ಕಾಯಿನ್ ಮಾರ್ಕೆಟು ತುಂಬ ಡೌನ್ ಆಗ್ತಾಯಿಲ್ಲ, ತುಂಬ ಪಂಪು ಆಗ್ತಾಯಿಲ್ಲ, ಸೈಡ್ ವೇಸಲ್ಲೇ ಇದೆ. ಅದರಲ್ಲಿರುವಂಥ ಹಣ ಅದರಲ್ಲೇ ಇದೆ, ಯಾರೂ ತೆಗಿತಾ ಇಲ್ಲ. ಯಾಕೆ? ತುಂಬ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಬಿಟ್ಕಾಯಿನ್ ಹಾಲ್ವಿಂಗಿಂಗೆ ಇನ್ನೂ 72 ದಿನ ಬಾಕಿ ಇರುವಂಥದ್ದು. ಬುಲ್ ರನ್ ಸ್ಟಾರ್ಟ್ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ ಜನ. ETF ಅಮೇರಿಕಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಒಂದು ಬಿಟ್ಕಾಯಿನ್ ಏನಿದೆ ಇದು ಲೀಸ್ಟ್ ಆಗಿರುವಂಥದ್ದು. ತುಂಬ ದೊಡ್ಡ ನ್ಯೂಸ್ ಇದು. ಓಕೆ, ನಾನು ಫಸ್ಟ್ ಹೇಳಿದೆ ನ್ಯೂಯಾರ್ಕ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗಿದ್ದು 230 ವರ್ಷಗಳ ಹಿಂದೆ, ಬಟ್ ಭಾರತದಲ್ಲಿ 148 ವರ್ಷಗಳ ಹಿಂದೆ. ಫಸ್ಟ್ ಏನೇ ಟೆಕ್ನಾಲಜಿ ಬಂದರೂ ಅದು ಅಮೇರಿಕಾದಲ್ಲಿ ಬಂದಿದೆ. ಹಿಸ್ಟ್ರಿ ನಾವು ಚೆಕ್ ಮಾಡಿದ್ರೆ ಅಮೇರಿಕಾದಲ್ಲಿ ಬಂದ ಮೇಲೆ ಅಷ್ಟೇ ಇಂಡಿಯಾದಲ್ಲಿ ಅದನ್ನ ಲಾಂಚ್ ಮಾಡ್ತಾರೆ. ತುಂಬ ಟೈಮ್ ತೊಗೊಳುತ್ತೆ, ಅದಕ್ಕೆ ಲಾಂಗ್ ಪ್ರೋಸೆಸ್ ಇದೆ ಅದಕ್ಕೆ, ಅಲ್ವಾ? ಸೊ ಇದೆಲ್ಲ ನಮ್ಮಲ್ಲಿರುವಂತಹ ಒಂದು ಸಿಸ್ಟಮ್ ಆ ಥರ ಇದೆ. ನಮ್ಮಲ್ಲಿ ರಾಜರಾಳಕ್ಕೆ ಇಲ್ಲ, ಕೇವಲ ಒಂದು ಡಿಸಿಷನ್ ಮುಖಾಂತರ ಬಿಲ್ ಪಾಸ್ ಮಾಡೋದಕ್ಕೆ. ಇಲ್ಲಿರುವಂಥದ್ದು ಡೆಮೋಕ್ರಸಿ. ಇದರಲ್ಲಿ ಒಂದು ಡಿಸಿಷನ್ನ ಪಾಸ್ ಮಾಡಬೇಕು ಅಂದರೆ ಹಲವಾರು ಪಕ್ಷಗಳ ಗೆದ್ದಿರುವಂತಹ ಮತದಾರರ ಮತದಿಂದ ಗೆದ್ದಿರುವಂತಹ ರಾಜಕಾರಣಿಗಳ ಒಂದು ಬೆಂಬಲ, ಜೊತೆಗೆ ಹಲವಾರು ವಿಶ್ಲೇಷಕರ, ಟೆಕ್ನಿಕಲ್ ವಿಶ್ಲೇಷಕರ ಒಂದು ಇದೆಲ್ಲ ಬರುತ್ತೆ ಇಲ್ಲಿ. ಅವ್ರ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಲಾಂಚ್ ಆಗಬೇಕಂದ್ರೆ ಇಟ್ಸ್ ಟೇಕ್ ಟೈಮ್, ಬಟ್ ಡೆಫಿನೆಟ್ಲಿ ಒಂದಿನ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಟ್ರೇಡಿಂಗಲ್ಲಿ ನಿಮಗೆ ಎಷ್ಟೋ ವರ್ಷ ಇದಕ್ಕೋಸ್ಕರ ಮೀಸಲಿಡಬೇಕು. ಇವಾಗ ನಾನು 4 ವರ್ಷ 5 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ ಅಂದರು, ಐ ಆಮ್ ಸ್ಟಿಲ್ ಲರ್ನಿಂಗ್ ಫ್ರಮ್ ಮೈ ಲಾಸಸ್, ಫ್ರಮ್ ಮೈ ಪ್ರಾಫಿಟ್ಸ್. ನನ್ನ ಒಂದು ನಷ್ಟದಿಂದ ಮತ್ತು ನನಗೆ ಉಂಟಾಗುವಂಥ ಲಾಭದಿಂದ ನಾನು ಪ್ರತಿದಿನ ಕಲಿತಾ ಇದ್ದೀನಿ. ಓಕೆ, ತುಂಬ ವರ್ಷ ತಗೊಳ್ಳುತ್ತೆ. ಇಟ್ಸ್ ನಾಟ್ ಸ್ಟಾಪ್ ಆಗಲ್ಲ ಈ ಒಂದು ಲರ್ನಿಂಗ್. ಇಟ್ಸ್ ಕಂಟಿನ್ಯೂ ಹೋಗ್ತಾ ಇರುತ್ತೆ, ಕಲಿತಾನೇ ಇರಬೇಕು. ಹೆವಿ ರಿಸ್ಕ್ ಇದೆ ಟ್ರೇಡಿಂಗಲ್ಲಿ. ತುಂಬ ಅಮೌಂಟ್ ಲಿಕ್ವಿಡೇಟ್ ಆಗೋಗುತ್ತೆ. ಎಷ್ಟೋ ಜನರ ದುಡ್ಡು ಪ್ರತಿದಿನ ಲಿಕ್ವಿಡೇಟ್ ಆಗ್ತಾ ಇರುತ್ತೆ. ವಿತೌಟ್ ನಾಲೆಜ್ ಬರ್ತಾರೆ, ದುಡ್ಡು ಹಾಕ್ತಾರೆ, ಜೂಜಾಟ ಥರ ಎಗರಿಸ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಂದರೆ ನಿಮ್ಮ ಹತ್ರ ಒಂದು ತುಂಬ ದೊಡ್ಡ ಅಮೌಂಟ್ ಇರಬೇಕು, ಇಲ್ಲಾಂದರೆ ಲಿಕ್ವಿಡೇಟರ್ ಖಂಡಿತ ಆಗುತ್ತೆ. ಇನ್ವೆಸ್ಟಿಂಗ್ ಮಾಡೋದ್ರಲ್ಲಿ ನಿಮ್ಮ ಹತ್ರ 50 ರೂಪಾಯಿ ಇದ್ರೂ ಸಾಕು ಅಂತ ಹೇಳಿದೆ. ನೀವಿಲ್ಲಿ ಟ್ರೇಡಿಂಗಲ್ಲಿ ಬಂದುಬಿಟ್ಟು 50 ರೂಪಾಯಿ ಹಾಕಿದ್ರೆ 50 ಪೈಸೆ ದುಡಿಯೋ ಕಷ್ಟ. ತುಂಬ ದೊಡ್ಡ ಅಮೌಂಟ್ ಇದ್ದರೆ ಮಾತ್ರ ದೊಡ್ಡ ಅಮೌಂಟ್ ಅರ್ನ್ ಮಾಡೋಕ್ಕೆ ಸಾಧ್ಯ ಈ ಟ್ರೇಡಿಂಗಲ್ಲಿ. ಟ್ರೇಡಿಂಗ್ ಅನ್ನೋದೇ ಬೇರೆ ಕ್ಯಾಟಗರಿ, ನೀವು ಅಂದ್ಕೊಂಡಿರೋ ಥರ ಅಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ಫ್ಯೂಚರ್ ಟ್ರೇಡ್ ಮಾಡೋರಿಗೆ, ಆಪ್ಷನ್ ಟ್ರೇಡ್ ಮಾಡೋರಿಗೆ ಗೊತ್ತಿರೋ ಟ್ರೇಡಿಂಗ್ ಅಂದರೆ ಏನು ಅಂತ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಟ್ರೇಡಿಂಗ್ ಅಂದರೆ ಐಡಿಯಾನೇ ಇರಲ್ಲ ಅಂಥ ಒಂದು ವಿಷಯ. ನೀವು ಕೊಂಡುಕೊಳ್ಳೋದೇ ಸೇಲ್ ಮಾಡ್ಬೋದು. ಇವಾಗ ಗೋಲ್ಡಲ್ಲಿ ಬೈ ಸೇಲ್ ಯಾವ ಥರ ಮಾಡ್ತಾರೆ? ಕಮ್ಮಿ ಆದಾಗ ಬೈ ಮಾಡ್ತಾರೆ, ಜಾಸ್ತಿ ಆದಾಗ ಸೇಲ್ ಮಾಡ್ತಾರೆ. ಇದು ಟ್ರೇಡಿಂಗ್, ಇದು ಸೇಫ್ ಟ್ರೇಡಿಂಗ್. ಬಟ್ ಇಲ್ಲಿ ಹೆಂಗೆ ಅಂದರೆ, ಗೋಲ್ಡ್ನೇ ಎಕ್ಸಾಂಪಲ್ ಇಟ್ಟು ಹೇಳ್ತೀನಿ, ನೀವು ಬೈ ಮಾಡ್ದೇ ಸೇಲ್ ಮಾಡ್ಬೋದು. ಇದೇ ಟ್ರೇಡಿಂಗ್. ಕಡಿಮೆ ಆಗುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಿದ್ರೆ ಅದು ಕಡಿಮೆ ಆದರೆ ದುಡ್ಡು, ಇದು ಟ್ರೇಡಿಂಗ್. ಜಾಸ್ತಿ ಆಗುತ್ತೆ ಅಂತ ನೀವು ಕೊಟ್ಟರೆ ಜಾಸ್ತಿ ಆದರೆ ದುಡ್ಡು, ಇದು ಟ್ರೇಡಿಂಗ್. ಒಟ್ಟಿನಲ್ಲಿ ಟ್ರೇಡಿಂಗಲ್ಲಿ ಕಡಿಮೆ ಆದರೂ ದುಡ್ಡು ಮಾಡ್ಬೋದು, ಜಾಸ್ತಿ ಆದರೂ ದುಡ್ಡು ಮಾಡ್ಬೋದು. ಬಟ್ ನಿಮಗೆ ಇನ್ವೆಸ್ಟಿಂಗಲ್ಲಿ ಜಾಸ್ತಿ ಆದರೆ ಮಾತ್ರ ದುಡ್ಡು ಮಾಡ್ಬೋದು. ಇದು ಡಿಫ್ರೆಂಟ್. ಲೆಸ್ ರಿಸ್ಕ್ ಬಟ್ ಮೋಸ್ಟ್ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್, ಆಯಿತಾ? ಇವರು ಇದ್ದಾರಲ್ಲ, ರಾಬರ್ಟ್ ಕಿಯೋಸಕಿ, ನಿಮಗೆಲ್ಲ ಗೊತ್ತಿರ್ಬೋದು. ರಿಚ್ ಡ್ಯಾಡ್ ಆ್ಯಂಡ್ ಪುವರ್ ಡ್ಯಾಡ್ ಪುಸ್ತಕದ ಬಗ್ಗೆ ನೀವು ಕೇಳಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಅವ್ರನ್ನ. ಯಾಕೆಂದರೆ ಅವರು ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕಂದ್ರೆ ಏನು ಮಾಡಬೇಕು, ಬಡವನಾದರೆ ಏನು ಮಾಡಬೇಕು, ಇದ್ರ ಬಗ್ಗೆ ಸುಮಾರು ವೀಡಿಯೋಸ್ಗಳು ಬಂದಿದೆ. ನಾನು ತುಂಬ ಹಿಂದೆ ನನ್ನ ಚಾನಲಲ್ಲೂ ನಾನು ವೀಡಿಯೋ ಮಾಡಿದ್ದೆ. ಸೊ ಈ ಮನುಷ್ಯನು ಸಹ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಟ್ರೇಡ್ ಮಾಡಲಿಲ್ಲ. ಓಕೆ, ಈ ಮನುಷ್ಯ ಅಷ್ಟೊಂದು ದೊಡ್ಡ ಒಂದು ಬುಕ್ನ ಆಥರ್ ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಓಕೆ, ಇದು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ಗಿರುವಂಥ ವ್ಯತ್ಯಾಸ. ಇನ್ನಾಗಲೇ ನಾನು ಹೇಳ್ತಾ ಇದ್ದೆ, MRF ಟೈರ್ ಏನಿದೆ, ಈ ಒಂದು MRF ಟೈರ್ನ ಪ್ರೈಸ್ 1000 ಚಿಲ್ಲರೆ ಐತೆ 2000 ಇಸ್ವಿಲಿ. ಇವಾಗ 1,40,000 ಆಗಿದೆ ಅಂತ. ಓಕೆ, ಅದು ನೀವು ನಾನು ಹೇಳಿದ್ನಲ್ಲ, ಲ್ಯಾಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಷ್ಟು ಬರ್ತಾಯಿತ್ತು, ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಬಟ್ ಜಸ್ಟ್ ನೋಡಿದ್ರಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಷ್ಟೇ, ಇದನ್ನೇ ಇಟ್ಕೊಂಡು ಜನ ಸ್ಟಾಕ್ ಮಾರ್ಕೆಟಲ್ಲಿ ಬನ್ನಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳೋರು ಇದ್ದಾರೆ. ಈ ರೀತಿ ಅಷ್ಟಿದ್ದು ಇಷ್ಟಾಯಿತು, ಇನ್ನು ಇಷ್ಟಿದ್ದು 1 ಕೋಟಿ ಆಗುತ್ತೆ MRF, ಈ ಥರ ಹೇಳೋರು ತುಂಬ ಜನ ಇದ್ದಾರೆ. ಬಟ್ ನನ್ನ ಪ್ರಕಾರ ಅದೆಲ್ಲ ಸಾಧ್ಯ ಇಲ್ಲ. ಯಾಕಂದರೆ
ಈ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿ 148 ಇಯರ್ಸ್ ಓಲ್ಡ್, 1875ರಲ್ಲಿ ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೇನಾ ಡೆವಲಪ್ಮೆಂಟು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಅಷ್ಟೇ ಗ್ರೋತ್ ಆಗಿರೋದು. ನಾವು ಬಿಟ್ಕಾಯಿನ್ ವಿಷಯಕ್ಕೆ ಬರೋಣ. ಓಕೆ, ಕಂಪೇರ್ ಮಾಡ್ತೀನಿ ಗ್ರೋತ್ ಯಾವ್ದು ಜಾಸ್ತಿ ಅಂತ. ಹೈಯೆಸ್ಟ್ ಗ್ರೋತ್ ಇರುವಂತಹ ಕೇವಲ ಒಂದೇ ಒಂದು ಐಟಮ್ ಅಂದರೆ ಅದು ನಮ್ಮ ಬಿಟ್ಕಾಯಿನ್ ಮಾತ್ರ. ಓಕೆ, ಏನಕ್ಕೆ ಅಂದರೆ ಕೇವಲ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಹೇಳಿದೆ, 15 ವರ್ಷ ಆಯಿತು ಬಿಟ್ಕಾಯಿನ್ ಸ್ಟಾರ್ಟ್ ಆಗಿ. ಜಸ್ಟ್ 15 ಇಯರ್ಸ್ ಓಲ್ಡ್. ಬಿಟ್ಕಾಯಿನ್ ಅಂದರೆ ಟೋಟಲ್ ಕ್ರಿಪ್ಟೋ ಮಾರ್ಕೆಟ್ ಅಂತಲೇ ಹೇಳ್ತೀನಿ. ಅದರಲ್ಲಿ ಮೊದಲ ಒಂದು ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್. ಇದು ಸ್ಟಾರ್ಟ್ ಆಗಿ ಕೇವಲ 15 ವರ್ಷ ಆಗಿದೆ. ಇದ್ರ ಪ್ರೈಸ್ ನಿಮಗೆ, ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವೀಡಿಯೋ ಕ್ರಿಪ್ಟೋ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಇದ್ರ ಪ್ರೈಸ್ ಅಲ್ಲಿಂದ ಇಲ್ಲಿ ಗಂಟ ಎಷ್ಟು ಗ್ರೋತ್ ಆಗಿದೆ ಅಂದರೆ ನಿಮ್ಗೆ ತಲೆ ಕೆಟ್ಟೋಗುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ಕಂಪ್ನಿ ಇಲ್ಲ, ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಲ್ಲ, ಜಸ್ಟ್ ಒಂದು ಡಿಜಿಟಲ್ ಆಗಿರುವಂಥ ಒಂದು ಅಸೆಟ್ ಅಷ್ಟೇ. ಇದು ಡಿಜಿಟಲ್ ಆಗಿರುವಂಥ ಆಸ್ತಿ ಅಷ್ಟೇ ಇದು ಬಿಟ್ಕಾಯಿನ್, BTC. 2009ರಲ್ಲಿ ಇದರ ಪ್ರೈಸ್ ಎಷ್ಟು ಗೊತ್ತಾ? 0. ನಮ್ಮ ಇಂಡಿಯಾದವ್ರು ಕಂಡುಹಿಡಿದಿದ್ದು 0. ಹೆಮ್ಮೆ ಪಡ್ತೀನಿ. ಆ 0 ಇದ್ದಿದ್ದು ಈ ಬಿಟ್ಕಾಯಿನ್ ಪ್ರೈಸ್. ಉಚಿತವಾಗಿ ಸಿಗ್ತಿತ್ತು ಮೈನಿಂಗ್ ಮಾಡಿ. ನಾನೇನೋ ಒಂದು ಐಸ್ ಮೈನಿಂಗ್ ಬಗ್ಗೆ ವೀಡಿಯೋ ಮಾಡಿದಾಗ ಹೇಳಿದ್ದೆ. ಬಿಟ್ಕಾಯಿನ್ ಫ್ರೀಯಾಗಿ ಸಿಗ್ತಾಯಿತ್ತು 2010ನೇ ಇಸ್ವಿಲಿ ಉಚಿತವಾಗಿ. ₹1 ಕೊಡೋದು ಬೇಡ, ಫ್ರೀಯಾಗಿ ನಿಮಗೆ ಮೈನ್ ಮಾಡ್ಬೋದಿತ್ತು ನಿಮ್ಮದು ನಾರ್ಮಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಎಲ್ಲ ಇದ್ದರೆ. ಮೈನಿಂಗ್ ಬಗ್ಗೆನೂ ಸುಮಾರು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೋಡ್ಬೋದು ನೀವು. ಬಟ್ ಇವತ್ತಿನ ಪ್ರೈಸ್ ಎಷ್ಟು ಗೊತ್ತಾ? $43,000 US ಡಾಲರ್. $43,000 ಅಂದರೆ ಕಡಿಮೆನಾ? ಇಂಡಿಯನ್ ರುಪೀಸಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ರೀ. ಏನಿಲ್ಲಪ್ಪ, ಬರೀ 35,70,000 ಬಿಟ್ಕಾಯಿನ್ ಪ್ರೈಸ್. ಒಂದು ಬಿಟ್ಕಾಯಿನ್ ನೀವು ಬೈ ಮಾಡಬೇಕು ಅಂದರೆ ಇವತ್ತಿನ ಪ್ರೈಸ್. ಇನ್ನು ಟೋಟಲ್ ಕ್ರಿಪ್ಟೋ ಮಾರ್ಕೆಟ್ ಕ್ಯಾಪ್ ಅಂತ ನಾನು ಏನು ಹೇಳಿದೆ, ಇವತ್ತಿನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು $1.65 ಟ್ರಿಲಿಯನ್ ಇದೆ. ಟೋಟಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಮೊತ್ತ. ಈ ಟೋಟಲ್ ಮಾರ್ಕೆಟಲ್ಲಿ ಕೇವಲ ಬಿಟ್ಕಾಯಿನ್ನ ಪಾಲು, ಬಿಟ್ಕಾಯಿನಲ್ಲಿ ಮಾತ್ರ ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಿಟ್ಕಾಯಿನ್ನ ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತ ನಿಮಗೆ ಗೊತ್ತಾ? ಸುಮಾರು 51%, 551.14% ಬಿಟ್ಕಾಯಿನ್ನ ಪಾಲು. ಎಷ್ಟರಲ್ಲಿ? $1.65 ಟ್ರಿಲಿಯನ್ ಅಂದರೆ ಬರೀ ಬಿಟ್ಕಾಯಿನ್ ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತ ನೋಡೋದಾದರೆ ನಾವು $845 ಬಿಲಿಯನ್ ಅಮೌಂಟನ್ನು ಬರೀ ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 1 ಟ್ರಿಲಿಯನ್ಗೆ 1000 ಬಿಲಿಯನ್. ಬರೀ ಬಿಟ್ಕಾಯಿನಲ್ಲೇ $845 ಬಿಲಿಯನ್ US ಇನ್ವೆಸ್ಟ್ ಮಾಡಲಾಗಿದೆ. ಇನ್ನು ಎರಡನೇ ಅತಿ ದೊಡ್ಡ ಕ್ರಿಪ್ಟೋ ಕರೆನ್ಸಿ ಆಗಿರುವಂತಹ ಇಥೇರಿಯಂನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾಗಿರುವಂತಹ ಮೊತ್ತ ಬಂದ್ಬಿಟ್ಟು $279 ಬಿಲಿಯನ್. ಮಾರ್ಕೆಟ್ನಲ್ಲಿ ಇಥೇರಿಯಂ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿಯ ಪಾಲು ಎಷ್ಟು ಅಂತ ನೋಡೋದಾದರೆ ಸುಮಾರು 16.89%. ಓಕೆ, ಇನ್ನು ಮೂರನೇ ಒಂದು ಕರೆನ್ಸಿ ಯಾವುದಂತ ನೋಡೋದಾದರೆ USDT. ಇದನ್ನ US ಡಾಲರ್ ಥರ ನಾವಿಲ್ಲಿ ಉಪಯೋಗಿಸ್ತೀವಿ ಮಾರ್ಕೆಟಲ್ಲಿ ಕ್ರಿಪ್ಟೋ ಕರೆನ್ಸಿಗಳನ್ನ ಬೈ ಮಾಡೋದಕ್ಕೆ. ಇದರ ಪ್ರೈಸ್ ಯಾವಾಗಲೂ $1 ಈಕ್ವಲ್ಸ್ ಟು $1. ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ, ಸಣ್ಣ ಪುಟ್ಟ ಏರಿಕೆ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಇದರ ಒಂದು ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತ ನೋಡೋದಾದರೆ ನಾವು ಸುಮಾರು $96 ಬಿಲಿಯನ್. ಇದರ ಟೋಟಲ್ ಮಾರ್ಕೆಟ್ ಕ್ಯಾಪ್. ಇದರ ಪಾಲು ಮಾರ್ಕೆಟ್ನಲ್ಲಿ ಎಷ್ಟು ಅಂತ ನೋಡೋದಾದರೆ 5%, ಸುಮಾರು 5% ಅನ್ನು ಹೊಂದಿದೆ. ಸೊ ಇವಾಗ ಬಿಟ್ಕಾಯಿನ್ಗೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಕ್ಯಾಪ್ ಇದೆ ಅಲ್ವಾ? ನೀವು ಇವಾಗ ಹೋಗ್ಬಿಟ್ಟು ಬಿಟ್ಕಾಯಿನ್ ಬೈ ಮಾಡ್ತೀರಾ, ಇಥೇರಿಯಂ ಬೈ ಮಾಡ್ತೀರಾ, ಇದು ಎರಡೇ ಕರೆನ್ಸಿ ವಿಶ್ವದಲ್ಲಿರೋದು ಅಂತ ಅಂದ್ಕೊಳ್ಳಿ. ಬಿಟ್ಕಾಯಿನ್ ಆಲ್ರೆಡಿ 51% ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ, ಇಥೇರಿಯಂ 16% ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ. ಬಾಕಿ ಕರೆನ್ಸಿನ ತಲೆಯಿಂದ ತೆಗೆದಾಕಿ ನೀವು ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇಥೇರಿಯಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಅಫ್ಕೋರ್ಸ್ ನೀವು ಇಥೇರಿಯಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡ್ತೀರಾ, ಯಾಕಂದರೆ ಅದ್ರದ್ದು ಮಾರ್ಕೆಟ್ ಕ್ಯಾಪ್ ಕಡಿಮೆ ಇದೆ. ಯೂಸ್ ಕೇಸ್ ಸಿಕ್ಕಾಪಟ್ಟಿದೆ, ಬಿಟ್ಕಾಯಿನ್ಗಿಂತ ಇದೆ ಯೂಸ್ ಕೇಸ್. ಬಟ್ ಬಿಟ್ಕಾಯಿನ್ನಲ್ಲಿ ಇಥೇರಿಯಮ್ಗೂ ಕಂಪೇರ್ ಮಾಡಿದ್ರೆ ಡಿಸೆಂಟ್ರಲೈಸೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಯಾಕಂದರೆ ಇಥೇರಿಯಮ್ನ ಫೌಂಡರ್ ಯಾರು ಅಂತ ಗೊತ್ತು, ವಿಟಾಲಿಕ್ ಬೂಟ್ರೈನ್ ಎಂಬ ಒಬ್ಬ ವ್ಯಕ್ತಿ. ಬಟ್ ಬಿಟ್ಕಾಯಿನ್ ಫೌಂಡರ್ ಯಾರು ಅಂತ ಗೊತ್ತಿಲ್ಲ, ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಬಿಟ್ಕಾಯಿನ್ ಫೌಂಡರ್ ಯಾರು ಅಂತಲೇ ಗೊತ್ತಿಲ್ಲ ಇದುವರೆಗೆ. ಸತೋಶಿ ನಕಾಮೋಟೊ ಎಂಬ ಹೆಸರು ಮಾತ್ರ ಪರಿಚಿತ ಇದೆ. ಓಕೆ, ಸೊ ಇಥೇರಿಯಂ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ವ, ಯಾಕಂದರೆ ಅದ್ರ ಮಾರ್ಕೆಟ್ ಕ್ಯಾಪ್ ಕಡಿಮೆ ಇದೆ. ಸೊ ಸ್ವಲ್ಪ ಕೆಳಗೆ ಬರೋಣ. ಸೊಲಾನಾ ಎಂಬ ಒಂದು ಕಾಯಿನ್ ಇದೆ. ಇದರ ಒಂದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಕೇವಲ $42 ಬಿಲಿಯನ್ ಇವರು ಇವಾಗ ಮೊಬೈಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಡಿಸೆಂಟ್ರಲೈಸ್ಡ್ ಮೊಬೈಲ್ನ. ಸೊ ಇವರೊಂದು
ಮಾರ್ಕೆಟ್ನ ಪರ್ಸೆಂಟೇಜ್ 2.58. ಇವಾಗ ಯಾವುದ್ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಸೊಲೋನಾದಲ್ಲಿ ಮಾಡ್ತೀರಾ. ಯಾಕಂದರೆ ಮಾರ್ಕೆಟ್ ಕ್ಯಾಪ್ ಕಡಿಮೆ ಇದೆ, ಯೂಸ್ ಕೇಸಸ್ ಸಿಕ್ಕಾಪಟ್ಟೆ ಇದೆ, ಜನಗಳಿಗೆ ಇನ್ನೂ ತಿಳ್ಕೊಂಡಿಲ್ಲ ಇನ್ನು ಜನರು ಇದ್ರ ಬಗ್ಗೆ. ಈ ಒಂದು ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಎಂಬ ಒಂದು ಟೆಕ್ನಾಲಜಿ ಬಗ್ಗೆ ಇತ್ತೀಚೆಗಷ್ಟೇ ಜನರು ತಿಳ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ಜನ್ರೇಷನ್ ಏನಿದೆ, ಇವಾಗಿನ ಮಕ್ಕಳಿಗೆ ಮೊಬೈಲ್ ಕೊಡಿ, ನಮಗಿಂತ ಚೆನ್ನಾಗಿ ನಮಗಿಂತ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾರೆ, ಎಲ್ಲ ಹೋಗಲಿ ವೆಬ್ಸೈಟ್ ಮಾಡ್ತಾರೆ, ಆ್ಯಂಡ್ರಾಯ್ಡ್ ಆ್ಯಪ್ ಕ್ರಿಯೇಟ್ ಮಾಡ್ತಾರೆ. ಈ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತೀವಲ್ಲ ನಾವು, ತುಂಬ ಫಾಸ್ಟಾಗಿದ್ದಾರೆ ಮಕ್ಕಳು. ಇವತ್ತು ಯಾವುದೋ ಇವಾಗ ರೀಸೆಂಟಾಗಿ ಆ್ಯಪಲ್ದು ಅದೇ ಕಣ್ಣಿಗೆ ಹಾಕ್ಕೊಳ್ಳುವಂಥ ಒಂದು ಅದ್ರ ಆ್ಯಪಲ್ ವಿಷನ್ ಪ್ರೋ ಎಂಬ ಒಂದು ಡಿವೈಸ್ನ ಲಾಂಚ್ ಮಾಡಿದ್ರು. ಸೊ ಜಸ್ಟ್ ಅದನ್ನ ಕಣ್ಣಿಗೆ ಕನ್ನಡಕ ಥರ ಹಾಕ್ಕೊಂಡು ನಾವು ಫೋನ್ ಕಂಪ್ಯೂಟರ್ ಯೂಸ್ ಮಾಡೋ ಥರ ಮಾಡ್ಬೋದು. ರೋಡಲ್ಲಿ ನಡ್ಕೊಂಡು ಹೋಗ್ಬೋದು ಅದನ್ನ ಹಾಕ್ಕೊಂಡು. ಹೊರಗಡೆ ನಮಗೆ ಕಾಣಿಸುತ್ತೆ, ನಮ್ಮ ಕಣ್ಣು ಯಾರು ಕಾಣಿಸಲ್ಲ ಅಂತಷ್ಟೇ, ನಮಗೆಲ್ಲರೂ ಕಾಣಿಸುತ್ತೆ. ಟೋಟಲಿ 3D ಟೈಪಲ್ಲಿ ಎಲ್ಲ ವರ್ಕೌಟ್ ಮಾಡ್ಬೋದು, ನೀವು ನೋಡಿರ್ತೀರ ವೀಡಿಯೋಸ್. ಸೊ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಕೇವಲ ಹಾರ್ಡ್ವೇರ್ ಇಂಪ್ರೂವ್ಮೆಂಟ್ ಆದರೆ ಸಾಕಾಗಲ್ಲ, ಅದರಲ್ಲಿರುವಂಥ ಸಾಫ್ಟ್ವೇರ್ ಸಹ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ನಮಗೆ ಗೂಗಲ್ ಪೇ ಅಂದರೆ ಏನಂತ ಗೊತ್ತಿರಲಿಲ್ಲ. ಈ ಥರ ಸ್ಕ್ಯಾನ್ ಮಾಡಿ ಪೇ ಮಾಡುವಂಥ ಸಿಸ್ಟಮ್ ಮೊದಲಿತ್ತಾ? ಇರಲಿಲ್ಲ. ಇದರಲ್ಲಿ ಇತ್ತೀಚೆಗೆ ಬಂದಂತಹ ಹೊಸ ಟೆಕ್ನಾಲಜೀಸ್. ಇವಾಗ ಕರ್ನಾಟಕ ಗೌರ್ಮೆಂಟ್ RTCಯನ್ನು ವೆರಿಫೈಡ್ ಮಾಡೋದಕ್ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾ ಇದೆ. ಎಷ್ಟು ಜನ ಗೊತ್ತು? ಬ್ಲಾಕ್ ಚೈನ್ ಇದನ್ನು ಆವಿಷ್ಕಾರ ಮಾಡಿದ್ದೆ ನಮ್ಮ 2009ರಿಂದ ಸತೋಶಿ ಎಂಬ ಒಂದು ಪರಿಕಲ್ಪನೆ ಇತ್ತು. ಬ್ಲಾಕ್ ಚೈನ್ ಪರಿಕಲ್ಪನೆ ಇತ್ತು ಮುಂಚೆ. ಅದು ಎಲ್ಲರನ್ನು ಡಿಸೈನ್ ಮಾಡಿರೋದೇ ಸಾಫ್ಟ್ವೇರ್ ಇಂಜಿನಿಯರ್ಸ್, ಕಂಪ್ಯೂಟರ್ ಸೈಂಟಿಸ್ಟ್, ಅವರು ಎಲ್ಲ ಡಿಸೈನ್ ಮಾಡಿರುವಂಥದ್ದು. ಸೊ ಬಿಟ್ಕಾಯಿನ್ ಎಂಬುದು ಅದೊಂದು ಮೈನ್ ಬ್ಲಾಕ್ ಚೈನ್. ಆ ಬ್ಲಾಕ್ ಚೈನ್ನ ಒಂದು ಕಾರ್ಯರೂಪಕ್ಕೆ ಅದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಯೂಸ್ ಕೇಸನ್ನು ತಂದುಕೊಟ್ಟಿದ್ದು ಸತೋಶಿ ನಕೋಮೋಟೋ ಎಂಬ ಒಬ್ಬ ವ್ಯಕ್ತಿ. ಅದೇ ಬಿಟ್ಕಾಯಿನ್ ಕ್ರಿಯೇಟರ್, ಮಿಸ್ಟೀರಿಯಸ್ ಪರ್ಸನ್, ಯಾರು ಅಂತಲೇ ಗೊತ್ತಿಲ್ಲ ವಿಶ್ವಕ್ಕೆ. ಆ ಒಬ್ಬ ವ್ಯಕ್ತಿನೋ ಅಥವಾ ಒಂದು ಸಂಸ್ಥೆನೋ ಅದು ತಂದಿದ್ದು ಬಿಟ್ಕಾಯಿನ್. ಸೊ ಆ ಒಂದು ಟೆಕ್ನಾಲಜಿನ ಇವಾಗ RTC ವೆಬ್ಸೈಟ್ಸ್ಗಳಲ್ಲಿ ಬ್ಲಾಕ್ ಚೈನನ್ನು ಉಪಯೋಗಿಸ್ತಾ ಇದ್ದಾರೆ. ಬಿಟ್ಕಾಯಿನ್ ಬ್ಲಾಕ್ ಚೈನ್ ಅಲ್ಲ, ಅದನ್ನೇ ಒಂದು ಬ್ಲಾಕ್ ಚೈನ್ ಕ್ರಿಯೇಟ್ ಮಾಡಿ, ಗೌರ್ಮೆಂಟೇ ಒಂದು ಬ್ಲಾಕ್ ಚೈನ್ನ ಕ್ರಿಯೇಟ್ ಮಾಡಿ RTCಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಕಂಪ್ಯೂಟರ್ಸ್ಗಳನ್ನ ಇಂಟರ್ನೆಟ್ಟನ್ನೇ ಗೌರ್ಮೆಂಟ್ ತುಂಬ ಅಪೋಸ್ ಮಾಡ್ತಾಯಿತ್ತು ಒಂದು ಕಾಲದಲ್ಲಿ. ನಂತರದ ದಿನಗಳಲ್ಲಿ ಕಂಪ್ಯೂಟರ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಕಂಪ್ಯೂಟರ್ ಇಲ್ಲ ಅಂದರೆ ಯಾವ ಕೆಲಸನೂ ನಡೆಯಲ್ಲ. ಇಂಟರ್ನೆಟ್ ಇಲ್ಲಾಂದರೆ ಯಾವ ಕೆಲಸ ನಡೆಯುತ್ತೆ? ಬ್ಯಾಂಕೇ ಕ್ಲೋಸ್ ಆಗೋಗುತ್ತೆ. ಇಂಟರ್ನೆಟ್ ಒಂದು ದಿನ ಟೋಟಲ್ ವರ್ಲ್ಡ್ ವೈಡ್ ಕಟ್ ಆಫ್ ಆಯಿತು ಅಂದರೆ ಕತೆ ಮುಗೀತು ಅಂತಲೇ ಅರ್ಥ. ಟೋಟಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಎಲ್ಲನೂ ಇಂಟರ್ನೆಟ್ಟನ್ನು ಅವಲಂಬಿತವಾಗಿದೆ. ನಿಜ ತಾನೇ? ಗೊತ್ತಲ್ವ ನಿಮಗೆ? ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ಫಸ್ಟ್ ಬ್ಯಾಂಕಿಗೆ ಹೋಗಬೇಕಿತ್ತು, ATMಗೆ ಹೋಗಬೇಕಿತ್ತು. ಇವಾಗ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಬಿಕಾಸ್ ಆಫ್ ಇಂಟರ್ನೆಟ್ನ ಫಸ್ಟು ಅಪೋಸ್ ಮಾಡಿದ್ರು, ಟೆಕ್ನಾಲಜಿಯಲ್ಲಿ ಅಳವಡಿಕೆ ಮಾಡಿದ್ರು. ಬ್ಲಾಕ್ ಚೈನ್, ಕ್ರಿಪ್ಟೋ ಕರೆನ್ಸಿ ಜಸ್ಟ್ ಅಪೋಸ್ ಮಾಡಿದ್ರು. RTCಲಿ ಬ್ಲಾಕ್ ಚೈನ್ ಉಪಯೋಗ ಮಾಡ್ಕೋತಾ ಇದೆ ಗೌರ್ಮೆಂಟ್. ಸೊ ನೆಕ್ಸ್ಟ್ ಏನಾಗ್ಬೋದು ಕರೆನ್ಸಿ ಕತೆ ಅಲ್ವಾ? ಸೊ ಅದಕ್ಕೆ ಇಂಪಾರ್ಟೆಂಟ್. ಸೊ ಇವಾಗ ನಾನೊಂದು ಹೇಳಿದೆ, ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇಥೇರಿಯಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಮಾರ್ಕೆಟ್ ಕ್ಯಾಪ್ ಕಡಿಮೆ ಇದೆ ಇಥೇರಿಯಮಲ್ಲಿ ಅಂತ. ಇಟ್ಸ್ ಓಕೆ. ಸೊ ನಾನು ಫಸ್ಟ್ ನಿಮಗೆ ಸುಮಾರು ಇನ್ಫಾರ್ಮೇಷನ್ಸ್ ಕೊಟ್ಟೆ ಸ್ಟಾಕ್ ಮಾರ್ಕೆಟ್ಗಳದ್ದು. ಅದರದ್ದೆಲ್ಲ ಮಾರ್ಕೆಟ್ ಕ್ಯಾಪ್ ಸಿಕ್ಕಾಪಟ್ಟೆ ಇದೆ. ಸ್ಟಿಲ್ ಕ್ರಿಪ್ಟೋ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಕ್ರಿಪ್ಟೋ ಮಾರ್ಕೆಟ್ ಕ್ಯಾಪ್ ತುಂಬ ಕಡಿಮೆ ಇದೆ. ಮಾರ್ಕೆಟ್ ಕ್ಯಾಪ್ ಸಿಕ್ಕಾಪಟ್ಟೆ ಕಡಿಮೆ ಇರುವಂಥದ್ದು. ಸೊ ನಾವು ಕಡಿಮೆ ಇರೋದ್ರಲ್ಲಿ ತಾನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಾರ್ಕೆಟ್ ಕ್ಯಾಪ್ ಆಲ್ರೆಡಿ ಬೆಳೆದು ಬಿಟ್ಟಿದೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೆಲ್ಲಿಗೆ ಬೆಳೆಯೋಕ್ಕಿದೆ? ಇರೋ ಕರೆನ್ಸಿ ಎಲ್ಲ ಅದರಲ್ಲೇ ಇದೆ. ಫಾರ್ ಎಕ್ಸಾಂಪಲ್ ಫಾರೆಕ್ಸ್ ಮಾರ್ಕೆಟ್ನ ಇಟ್ಕೊಳ್ಳಿ, ವರ್ಲ್ಡಲ್ಲಿರೋ ಎಲ್ಲ ಕರೆನ್ಸಿನೂ ಅದರಲ್ಲೇ ಇದೆ. ಟ್ರೇಡರ್ಸ್ಗೆ ಓಕೆ, ಅದು ಕಾಂಟ್ರಾಕ್ಟ್ ಮೇಲೆ ಇದು ಮಾಡ್ತಾರೆ, ರಿಸ್ಕ್ ಇದೆ, ಇಟ್ಸ್ ಓಕೆ. ಬಟ್ ಫಾರೆಕ್ಸ್ ಏನು ಕರೆನ್ಸಿ ರೇಟ್ ಡಬಲ್ ಆಗಿಬಿಡುತ್ತಾ ಒಂದೇ ದಿನದಲ್ಲಿ? ಆಗೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಆಫ್ ಆಲ್ ನೇಷನ್ಸ್ ಕರೆನ್ಸಿ, ಎಲ್ಲ ಫೈನಾನ್ಷಿಯಲ್ ವಿಷಯಗಳು ಅದರಲ್ಲಿ ಆಲ್ರೆಡಿ ಬೆಳೆದು ಬಿಟ್ಟಿದೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಯೂಸ್ ಇಲ್ಲ. ಬಟ್ ಅದೇ ನೀವು ಬಿಟ್ಕಾಯಿನ್ ಜಸ್ಟ್ ಕಂಪೇರ್ ಟು ಅದರ್ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ಕ್ಯಾಪ್ ಸ್ಟಿಲ್ ಕಡಿಮೆ ಇದೆ. ಸೊ ಬಿಟ್ಕಾಯಿನ್ ಪ್ರೈಸ್ ಇನ್ನೂ ಡಬಲ್ ಆಗ್ಬೋದು ನೆಕ್ಸ್ಟ್ ಬುಲ್ ರನ್ನಲ್ಲಿ. ಇನ್ನು ಕ್ರಿಪ್ಟೋ ಕರೆನ್ಸಿಲಿ ಬಂದರೆ ಇಥೇರಿಯಮ್, ಸೊಲೋನಾ ಇವುಗಳದೆಲ್ಲ ತುಂಬ ಕಡಿಮೆ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅಲ್ವಾ? ಸೊ ಇದ್ರದ್ದೆಲ್ಲ ಮಾರ್ಕೆಟ್ ಕ್ಯಾಪ್
ಇನ್ ಫ್ಯೂಚರ್ ನಾನು ಹೇಳಿದೆ ಸಣ್ಣ ಮಕ್ಕಳು ಸಹ ನಮಗಿಂತ ಚೆನ್ನಾಗಿ ಕಂಪ್ಯೂಟರ್ ಮೊಬೈಲೆಲ್ಲ ಯೂಸ್ ಮಾಡ್ತಾರೆ. ಹಲವಾರು ಟೆಕ್ನಾಲಜಿ ಬಗ್ಗೆ ಅವ್ರು ತಿಳ್ಕೊತಾರೆ. ಹುಟ್ಟಿದ ಮಗು ನೋಡಿದ್ರೇ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ನೋಡುತ್ತೆ. ನೀವು ಗಮನಿಸಿರ್ತೀರ. ಹೆತ್ತವ್ರಿಗೆ ಗೊತ್ತಿರಲ್ಲ ಅಷ್ಟು ದೊಡ್ಡದಾಗಿ, ಈ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ. ಹೆತ್ತವ್ರಿಗೆ ಒಂದು ಫೋನ್ ರಿಸೀವ್ ಮಾಡೋಕ್ಕೆ ಗೊತ್ತಿರಲ್ಲ, ಬಟ್ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ ಬಿಕಾಸ್ ಆಫ್ ಪವರ್ ಆಫ್ ಎಜುಕೇಷನ್. ಹಾಗೆ ಅವರು ಹುಟ್ಟಿದಾಗ್ಲಿಂದನೆಲ್ಲ ಟೆಕ್ನಾಲಜೀಸ್ನ ನೋಡ್ತಾರೆ, ಅದನ್ನ ಕಲ್ತ್ಕೋತಾರೆ. ಸೊ ಇವತ್ತಿನ ಒಂದು ನಮ್ಮ ಒಂದು ಜನ್ರೇಷನ್ ಇದೆ ನೋಡಿ, ಈ ಜನ್ರೇಷನ್ಗೆ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ತುಂಬ ಒಂದು ಡಿಫಿಕಲ್ಟ್ ಆಗಿರುವಂಥ ವಿಷಯ ಅಲ್ವಾ. ಸೊ ಜಸ್ಟ್ ಥಿಂಕ್ ಮಾಡಿ, ನಮ್ಮ ತಂದೆ ತಾಯಿಗಳಿಗೆ ಈ ಮೊಬೈಲ್ ಕಂಪ್ಯೂಟರ್ ಅನ್ನೋದು ಏನು ಮತ್ತು ಏನು ನಮಗೆಷ್ಟು ಈಸಿ ಇದೆ ಈ ಮೊಬೈಲ್ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ. ನಮಗೆ ತುಂಬ ಈಸಿ, ಬಿಕಾಸ್ ನಾವು ತುಂಬ ಸಣ್ಣ ವಯಸ್ಸಿಂದನೇ ಬೇಗ ಕಲ್ತ್ಕೊಂಡು ಬಂದೋ. ನಮ್ಮ ತಂದೆ ತಾಯಿ ಹಂಗಲ್ಲ, ದೊಡ್ಡದಾದ ಮೇಲೆ ಅವರೆಷ್ಟೋ ವಯಸ್ಸಾದಮೇಲೆ, ಮದುವೆ ಆದಮೇಲೆ, ಮಕ್ಕಳೆಲ್ಲ ಎದ್ಮೇಲೆ ಇವಾಗ ಮೊಬೈಲ್ ನೋಡ್ತಾ ಇದ್ದಾರೆ. ಬಟ್ ನಾವು ಸಣ್ಣ ವಯಸ್ಸಿಂದನೇ ನಮ್ಮ ಮೆದುಳು ಯಾವಾಗ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಆವಾಗಲಿಂದ ನಾವು ಟೆಕ್ನಾಲಜೀಸ್ ನೋಡ್ಬಿಟ್ವಿ. 10 ವರ್ಷದಿಂದ ನಾನೆಲ್ಲ ಮೊಬೈಲ್ ನೋಡಿದ್ದು, 10-15 ವರ್ಷದಿಂದ. ಸೊ ಆವತ್ತಿಂದ ನಾನು ನೋಡಿದ್ದಕ್ಕೆ ನನಗಿವಾಗ ಮೊಬೈಲಲ್ಲಿ ಯೂಸ್ ಮಾಡೋಕ್ಕೆ ತುಂಬ ಈಸಿ ಇದೆ, ನಮ್ಮ ಎತ್ತವ್ರಿಗೆ ಕಷ್ಟ ಇದೆ. ಇದೇ ಥರ ಕ್ರಿಪ್ಟೋ ಕರೆನ್ಸಿ ಇವತ್ತು ನಮಗೆ ಕಷ್ಟ ಇದೆ, ನಾಳೆ ನಮಗೆ ನಮ್ಮ ಮಕ್ಕಳಿಗೆ ತುಂಬ ಈಸಿ ಇರುತ್ತೆ. ಟೆಕ್ನಾಲಜಿ ತುಂಬ ಈಸಿಯಾಗಿರುತ್ತೆ. ಸೊ ಎಲ್ಲರೂ ಸಹ ಆ ಹೊಸ ಟೆಕ್ನಾಲಜಿ ಕಡೆಗೆ ಮುಖ ಮಾಡ್ಬೋದು. ಇವತ್ತು ಸುಮಾರು ಜನ ಕೇಳ್ತಾರೆ, ಯಾವ ಥರ ಬಿಟ್ಕಾಯಿನ್ ಒಂದು ವಾಲೆಟ್ ಟ್ರಾನ್ಸ್ಫರ್ ಮಾಡೋದು ಹೇಳಿ ಅಂತ. ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದೇ ನೆಕ್ಸ್ಟ್ ಜನ್ರೇಷನ್ ಅಂತ ಏನು ಬರುತ್ತೆ ಅವ್ರಿಗೆ ತುಂಬ ಈಸಿ ಇರುತ್ತೆ. ಆವಾಗ ಹೊಸ ಟೆಕ್ನಾಲಜೀಸ್ ಬರ್ಬೋದು, ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗ್ಬೋದು ಕ್ರಿಪ್ಟೋದಲ್ಲಿ. ಇದಕ್ಕಂತಲೇ ಗೂಗಲ್ ಪೇ ಅಂತಹ ಸಾಫ್ಟ್ವೇರ್ಸ್ಗಳು ಬರಬಹುದು. ನನ್ನ ಪ್ರಕಾರ 99% ಎಲ್ಲ ರೆಡಿಯಾಗುತ್ತೆ. ಆ ಒಂದು ಸಮಯದಲ್ಲಿ ನಾವು ಪಶ್ಚಾತ್ತಾಪವನ್ನಂತೂ ಪಡಬಾರ್ದು. ಇವಾಗ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಒಂದು ಸ್ಟಾಕಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತ ಯಾರಾದರೂ ಎಕ್ಸ್ಪರ್ಟ್ ಹತ್ರ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇ ವಿ ಎಂಬ ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ವೈ? ಅದು ಫ್ಯೂಚರ್ ಕಣ್ರಿ, ಅದಕ್ಕೆ ಅಂತ ಹೇಳ್ತಾರೆ. ಫ್ಯೂಚರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ ಬಾಕಿ ಉಳ್ಕೊಂಡಿದೆ. ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ಥರ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಇವತ್ತಿನ ಜನ್ರೇಷನ್ಗೆ ಸ್ವಲ್ಪ ಕಷ್ಟವಾದಂಥ ವಿಷಯ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬ್ಲಾಕ್ ಚೈನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಏನು ಗೊತ್ತಿಲ್ಲದೇ ಸುಮ್ಮನೆ ಸ್ಕ್ಯಾಮ್ ಅನ್ನೋರು ಇದ್ದಾರೆ. ಫಸ್ಟ್ ಇಂಟರ್ನೆಟ್ಗೂ ಇದೇ ಥರ ಸ್ಕ್ಯಾಮ್ ಅನ್ನೋಂಥ ಜನ ಇದ್ದರು. ಲೈಬ್ರರಿಗೆ ಫಸ್ಟ್ ಹೋಗಬೇಕಿತ್ತು ಬುಕ್ ಓದೋದಕ್ಕೆ, ನಂತರ ಇಂಟರ್ನೆಟ್ ಬಂತು. ಇಂಟರ್ನೆಟ್ ಒಂಥರ ಸ್ಕ್ಯಾಮ್ ಥರ ನೋಡ್ತಾಯಿದ್ರು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಲ್ಸೋ. US ಗೌರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದೇ ಥರ ಇವಾಗ ಕ್ರಿಪ್ಟೋ ಮಾರ್ಕೆಟ್ ಎಷ್ಟು ಇಂಪಾರ್ಟೆಂಟ್ ಅದು ನಿಮಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಸ್ಟಾಕ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ನಾನಿಲ್ಲಿ ಹೇಳ್ತೀನಿ, ಅವರು ಜಸ್ಟ್ 1% ಹೇಳ್ತಾ ಇದ್ದಾರೆ. ನಾನಿಲ್ಲಿ 50% ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಓಕೆ, ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಏನಪ್ಪ ನೀನು ಇಷ್ಟೆಲ್ಲ ಹೇಳ್ತೀಯಾ, ಇದೆಲ್ಲ ಆಗ್ತೀಯಾ, ಅದು ಸ್ಕ್ಯಾಮ್ ಆಗಿದ್ರೆ ಯಾರು ಇವಾಗ ದುಡ್ಡು ಮಾಡೋರು ಇದರಲ್ಲಿ ಅಂತ ನೀವು ಹೇಳ್ತೀರಾ? ನನಗೆ ಖಂಡಿತ ಅದಕ್ಕೂ ಉತ್ತರ ಕೊಡ್ತೀನಿ ನಿಮ್ಗೆ ಇದೇ ವಿಡಿಯೋದಲ್ಲಿ. ಓಕೆ, ನಿಮಗೆ ಇಥೇರಿಯಮ್ನ ಪ್ರೈಸ್ ಎಷ್ಟಿತ್ತು ಅಂತ ಗೊತ್ತಾ? ಈಗ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದೆ ಅಲ್ವಾ? ಅದರ ಪ್ರೈಸ್ ಎಷ್ಟು ಇತ್ತು ಅಂತ ಗೊತ್ತಾ? ತುಂಬ 100 ವರ್ಷ 200 ವರ್ಷದ ಹಿಂದೆ ನಾನು ಹೇಳ್ತಾ ಇಲ್ಲ, ಕೇವಲ 4 ವರ್ಷದಿಂದ 2020ರಲ್ಲಿ ಒಂದು ಇಥೇರಿಯಮ್ನ ಲೋಯೆಸ್ಟ್ ಪ್ರೈಸ್ ಅಂತ ನೋಡೋದಾದರೆ $126. $126 ಅಂದರೆ ಎಷ್ಟುಪ್ಪ? ಒಂದು 7-8-9 ಸಾವಿರ ರೂಪಾಯಿ ಒಂದು ಇಥೇರಿಯಮ್ ಪ್ರೈಸ್ ಇದ್ದಿದ್ದು. ಇವಾಗ ಕರೆಂಟ್ ಪ್ರೈಸ್ ಎಷ್ಟು ಅಂತ ಗೊತ್ತಾ? $2,325. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರೂ ಪೆದ್ರಿಲ್ಲ. ಇದರಲ್ಲಿ ಎಲ್ಲ ಪೆದ್ರು ಅಂತ ಅಂದ್ಕೋಬೇಡಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ವಿಶ್ವದಲ್ಲೇ ಅತಿ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರುವಂತಹ ಬ್ಲ್ಯಾಕ್ ರಾಕ್ ಎಂಬ ಒಂದು ಕಂಪನಿ, ಅವರೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಥೇರಿಯಮ್ ETF ಲಾಂಚ್ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲಿ? ನ್ಯೂಯಾರ್ಕ್ ಎಕ್ಸ್ಚೇಂಜಲ್ಲಿ ಇಥೇರಿಯಮ್ ಸ್ಪಾಟ್ ಎಲ್ಲಿ ಬರುತ್ತೆ? ಸ್ಪಾಟ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಥೇರಿಯಮ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್, ಸೆಂಟ್ರಲೈಸ್ ಪ್ಲ್ಯಾಟ್ಫಾರ್ಮನ್ನು ಅವರು ಒದಗಿಸ್ಕೊಡ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ, ನಮ್ಮ ಕ್ರಿಪ್ಟೋ ಮಾರ್ಕೆಟ್ನ ಸ್ಕ್ಯಾಮ್ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಇಂಪಾರ್ಟೆಂಟ್ ಇದೆ.
ಸೊ ಹಲವಾರು ಅನಾಲಿಸಿಸ್ ಪ್ರಕಾರ ಆದಷ್ಟು ಬೇಗ ಇಥೇರಿಯಂ ಪ್ರೈಸು $10,000 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೋಟ್ಯಾಧಿಪತಿ ಆದವ್ರಿಗೆ ನಾನು ಹೇಳ್ತೀನಿ 2020ರಲ್ಲಿ ತುಂಬ ಹಿಂದೆ ಅಲ್ಲ ಎಷ್ಟೋ ಎಕ್ಸ್ಚೇಂಜಸ್ ಇತ್ತು. ಇಂಡಿಯನ್ ಎಕ್ಸ್ಚೇಂಜ್ ಆಯಿತು, ವಜಿರಿಕ್ಸ್ ಎಕ್ಸ್ಚೇಂಜ್ ಆಲ್ರೆಡಿ ವೀಡಿಯೋ ಮಾಡಿದ್ದೆ. ಆವಾಗಿದ್ದಿದ್ದು $126 ಅಷ್ಟೇ, ಕೇವಲ 2024. 2020 ನೆನ್ನೆ ಕಳೆದೋದಂಗಿದೆ ಕಣ್ರಿ. 2024 ಇವತ್ತು ಈಗ ನಾನು ಹೇಳ್ತಾ ಇದ್ದೀನಿ ಇದ್ರ ಪ್ರೈಸೇ 2 ಲಕ್ಷದ ಹತ್ರ 2 ಲಕ್ಷದ ಮೇಲೆ ಹೋಗ್ಬಿಟ್ಟಿದೆ. ಎಷ್ಟು 4 ವರ್ಷದಲ್ಲಿ ನೀವು ಒಂದು 50,000 ಹಾಕಿದರೆ 5 ಲಕ್ಷದ ಮೇಲೆ ಆಗ್ತಿತ್ತು. 5 ಲಕ್ಷ 10 ಲಕ್ಷದ ಮೇಲೆ ಆಗ್ತಿತ್ತು ದುಡ್ಡು. ಯಾವ ಕಂಪ್ನಿ ಇಷ್ಟು ಗ್ರೋತ್ ಇದೆ? ಹೋಗಲಿ, ಇದು ಇಥೇರಿಯಂ ಕತೆ ಆಯಿತು. ಬಿಟ್ಕಾಯಿನ್ ಕತೆಗೆ ಬರ್ತೀರಾ? ಈ ಥರ ಸುಮಾರು ಕರೆನ್ಸೀಸ್ ಇದೆ ಬಿಡಿ, ಒಂದೊಂದು ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ. 2020ರಲ್ಲಿ ಬಿಟ್ಕಾಯಿನ್ ಪ್ರೈಸ್ ಎಷ್ಟಿತ್ತು ಅಂತ ಗೊತ್ತಾ? $6,914. 7 ಲಕ್ಷ ಇಟ್ಕೊಳ್ಳಿ. $1ಗೆ $100 ಅಂತಲೇ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 7 ಲಕ್ಷ ಅಂತಲೇ ಇಟ್ಕೊಳ್ಳಿಪ್ಪ. ಇವತ್ತಿನ ಪ್ರೈಸು ಎಷ್ಟು? 39 ಲಕ್ಷ. $US ನಾನು ನೋಡೋದ್ರಿಂದ ನನಗೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡೋಕ್ಕೆ ನನಗೆ ಜಾಸ್ತಿ ಬರೋಲ್ಲ. ಇವತ್ತಿನ ಪ್ರೈಸು ಅದೇ $100 ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ 43 ಲಕ್ಷ. 6 ಲಕ್ಷ ಇಟ್ಟರೆ 43 ಲಕ್ಷ. ಒಂದು ಮನೆ ಕಟ್ಬೋದು ಒಂದು ಸೈಟ್ ತೊಗೊಂಡು. ಬೆಂಗಳೂರಲ್ಲ ಹೇಳ್ತಾ ಇಲ್ಲ, ನಮ್ಮ ಅಕ್ಕಪಕ್ಕ ಹೇಳ್ತಾ ಇದ್ದೀನಿ. ನಮ್ಮದು ತುಂಬ ಹಳ್ಳಿನೂ ಅಲ್ಲ, ತುಂಬ ಸಣ್ಣ ಸಿಟಿನೂ ಅಲ್ಲ, ಒಂದು ಟೌನ್ ಅಷ್ಟೇ. ಇಲ್ಲೊಂದು ಮನೆ ಕಟ್ಬೋದು ಕಣ್ರಿ. ನೋಡಿದ್ರೆ ಮಾರ್ಕೆಟ್ ಜಸ್ಟ್ 4 ಇಯರ್ಸಲ್ಲಿ ಎಷ್ಟು ಗ್ರೋತ್ ಆಗಿದೆ. ಕ್ರಿಪ್ಟೋ ಮಾರ್ಕೆಟ್ ಬಂದು ಎಷ್ಟು ವರ್ಷ ಆಗಿದೆ? 15 ವರ್ಷ ಆಗಿದೆ ಅಷ್ಟೇ. 15 ವರ್ಷದಲ್ಲಿ ಇಷ್ಟು ಸಿಕ್ಕಾಪಟ್ಟೆ ಗ್ರೋತ್ ಕೊಟ್ಟಿದೆ. ಇನ್ನೂ 10-15 ವರ್ಷ ಬಾಕಿ ಇದೆ. ನಿಮ್ಮ ಏಜ್ ಎಷ್ಟು? 23, 22, 24, 20, 23, 24 ಇದ್ದೀರಾ ಈಗ. ನೆಕ್ಸ್ಟ್ 33 ಇಯರ್ಸ್ ಮದುವೆ ಆಗಿ ಮಕ್ಕಳು ಇರ್ತಾರೆ ನಿಮಗೆ ಅಲ್ವಾ? ಈ ಮಾತಾಡ್ತಾ ಇದ್ದೀನಲ್ಲ ಈ ಸೆಂಟೆನ್ಸ್, ಇದನ್ನ ನಾನು 10 ವರ್ಷ ಕಳೆದ್ಮೇಲೆ ರೀಲ್ಸಲ್ಲಿ ನೋಡ್ತೀನಿ. ಆವಾಗ ಬೇರೆ ಏನಾದರೂ ಇರುತ್ತೆ, ರೀಲ್ಸೆಲ್ಲ ಹೊಂಟೋಗಿರುತ್ತೇನೋ, ಬೇರೆನೋ ಇರುತ್ತೆ, ಅದ್ರಲ್ಲಿ ನೋಡ್ತೀನಿ. ಆವತ್ತು ಇವ್ರು ಹಿಂಗೆ ಹೇಳಿದರು, ಇವತ್ತು ಹಿಂಗೆ ಆಗೈತೆ ಅಂತ. ನಿಮಗೆ ಮಕ್ಕಳು ಇರ್ತಾರೆ, ಆ ಮಕ್ಕಳು ನಾಳೆ ನಿಮ್ಮನ್ನ ನೋಡಿ ಹೇಳ್ಬಾರ್ದು, ಎಲ್ಲ ಗೊತ್ತಿದ್ದು $1 ಇನ್ವೆಸ್ಟ್ಮೆಂಟ್ ಮಾಡಿಲ್ಲಪ್ಪ ನೀನು ಹೇಳ್ಬಾರ್ದು. ನಿಮ್ಮ ಹತ್ರ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ಎಜುಕೇಷ್ನಲ್ ಪರ್ಪಸ್ಗಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ಇದರಲ್ಲಿ ಸಾಕಷ್ಟು ಕಲಿಯೋದಕ್ಕೂ ಇದೆ. ನಾನು ಹಲವಾರು ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕ್ರಿಪ್ಟೋ ಮಾರ್ಕೆಟ್ ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೊಂದು ಇಂಪಾರ್ಟೆನ್ಸ್ನ ಕೊಡಿ. ನಿಮ್ಮ ಫ್ಯೂಚರ್ಗೆ ನೀವು ನೀವು ಎಷ್ಟು ದುಡ್ಡನ್ನ ಹಾಳು ಮಾಡಿದ್ದೀರಾ? ಯಾರು ಹಾಳು ಮಾಡಿಲ್ಲ? ನಾನು ಎಷ್ಟೋ ದುಡ್ಡನ್ನ ಹಾಳು ಮಾಡಿದ್ದೀನಿ, ವೇಸ್ಟ್ ಮಾಡಿದ್ದೀನಿ. ಒಂದು ವೆಹಿಕಲ್ ತಗೋತೀನಿ ಬೇಡ. 2020ರಲ್ಲಿ ನಾನೊಂದು ಮೊಬೈಲ್ ತೊಗೊಂಡೆ. ಒಂದು 30-40 ಸಾವಿರ ಕೊಟ್ಟು ಒಂದು ಮೊಬೈಲ್ ತೊಗೊಂಡೆ. ಅದನ್ನ ನಾನು ಇಥೇರಿಯಮಲ್ಲಿ ಅವತ್ತು ಹಾಕಿದರೆ ಇವತ್ತು ಲಕ್ಷಗಟ್ಟಲೆ ಎಷ್ಟೋ ಮೊಬೈಲ್ ತೊಗೋಬೋದಿತ್ತು ನನಗೆ. ಹಾಳಾಯ್ತಾ? ಅಷ್ಟು ದುಡ್ಡನ್ನ ನಾನು ಬ್ಯಾಂಕಲ್ಲೇ ಇಟ್ಕೊಂಡಿದ್ದೆ. $1 ಜಾಸ್ತಿ ಆಗಿಲ್ಲ. ಇನ್ಫ್ಲೇಷನ್ ರೇಟ್ ಹೈ ಆಯಿತು, ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಯಿತು ಹೊರತು ಅದು ಜಾಸ್ತಿ ಆಗಿಲ್ಲ ನನಗೆ. ಅದೇ ನಾನು ಇಥೇರಿಯಮಲ್ಲಿ ಅವತ್ತು ಹಾಕಿದರೆ ಇವತ್ತೇನಾಗ್ತಿತ್ತು? ಈ ಥರ 2033ನೇ ಇಸ್ವಿ ಬರುವಾಗ, 34ನೇ ಇಸ್ವಿ ಬರುವಾಗ ನಾವು ಹೇಳಬಾರ್ದು ಆವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತಲ್ವಾ ಅಂತ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಗೊತ್ತಾ? ನಾನು ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 2020ನ ನಾನು ಮಿಸ್ ಮಾಡ್ಕೊಂಡೆ. ಅಂದರೆ ನಾನು ತುಂಬ ಆಪರ್ಚುನಿಟಿನ ಗೇನ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಸಂಪಾದನೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇನ್ನೂ ನನಗೆ ಹೆಚ್ಚಿನ ಒಂದು ಆಪರ್ಚುನಿಟಿ ಇತ್ತು 2020ರಲ್ಲಿ. 2016-15ರಲ್ಲೇ ಇದ್ದೀನಿ ಮಾರ್ಕೆಟಲ್ಲಿ. ಸೊ ಆವತ್ತಿಂದ ನನಗೆ ಎಷ್ಟು ಆಪರ್ಚುನಿಟಿ ಇತ್ತು ಅಂದರೆ ನಾನು ಇವತ್ತು ಕೋಟ್ಯಾಧಿಪತಿ ಆಗ್ಬೋದಿತ್ತು. ಬಟ್ ನನಗೆ ದೇವರೇನು ಕಮ್ಮಿ ಮಾಡಿಲ್ಲ, ಹೇಳ್ತಾ ಇದ್ದೀನಿ. ಸೊ ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದಿತ್ತು ನನಗೆ. ಓಕೆ, ನಾನು ಹೇಳಿದ್ದು ಅಷ್ಟು ಆಪರ್ಚುನಿಟೀಸ್ನ ನಾನು ಆಲ್ರೆಡಿ ಮಿಸ್ ಮಾಡ್ಕೊಂಬಿಟ್ಟೆ. ಬಟ್ ಇನ್ನೂ ನಾನು ಇವತ್ತು ಫೀಲ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಅಂತಹ ಒಂದು ಆಪರ್ಚುನಿಟಿನ ಮಿಸ್ ಮಾಡೋದಕ್ಕೆ ಬಯಸೋದಿಲ್ಲ. ಎಷ್ಟೋ ದುಡ್ಡು ಹಾಳು ಮಾಡಿ ಆಗಿದೆ. ಮೊಬೈಲ್ ತಗೊಂಡು, ವೆಹಿಕಲ್ ತಗೊಂಡು, $1 ಯೂಸ್ ಇಲ್ಲ ಅದರಲ್ಲಿ. ಯೂಸ್ ಇದೆ, ಆ ಥರ ನಾನು ಹೇಳ್ತಾ ಇಲ್ಲ. ಡಬಲ್ ಆಗಲ್ಲ, ಮನಿ ಬೆಳೆಯೋದಿಲ್ಲ. ಫೈನಾನ್ಷಿಯಲಿ ಎಷ್ಟು ಗಟ್ಟಿಯಾಗಿರಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇಂಥ ಸಮಯದಲ್ಲಿ ನಾನು ಒಂದು ಅಮೌಂಟ್ನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಹೋದ್ರೆ ಹೋಗಲಿ, ಬಂದರೆ ಬರಲಿ. ಗುಡ್ ಅಸೆಟ್ಸ್ನ ನೀವು ಚೂಸ್ ಮಾಡ್ಕೋಬೇಕು, ಅದು ನಾನು ಹೇಳುವಂಥದ್ದು. ಓಕೆ, ನಾನು ನಾಳೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವೊಂದು ಕರೆನ್ಸಿಗಳು ಒಳ್ಳೆಯದು, ಟಾಪ್ 10, ಟಾಪ್ 20, ಟಾಪ್ 30 ಕಾಯಿನ್ಸ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಓನ್ ರಿಸ್ಕ್ ಮೇಲೆ ರಿಸ್ಕ್ ತಗೊಳ್ಳೋದೆ $1 ನಿಮಗೆ ಎಲ್ಲೂ ದುಡಿಯೋಕ್ಕಾಗಲ್ಲ.
ಅದೇ ಥರ ಇಲ್ಲೂ ರಿಸ್ಕೇ ಇರುವಂಥದ್ದು. ಎಲ್ಲಿ ದುಡಿಯೋಕ್ಕಾಗುತ್ತೆ? ₹1 ದುಡಿತೀರಾ, ರಿಸ್ಕೇ ಇಲ್ದೇ. ನೀವು ಕೆಲಸ ಮಾಡ್ತಾ ಇದ್ದೀರಾ, ನೀವು ದುಡಿತಾ ಇದ್ದೀರಾ ಅಂದ್ರೆ ಅಲ್ಲೂ ರಿಸ್ಕ್ ಇದೆ. ಕೆಲಸ ಮಾಡುವಾಗ ಏನಾದರೂ ತಲೆ ಮೇಲೆ ಏನಾದರೂ ಬಿದ್ದುಬಿಟ್ಟು ಹೋಗ್ಬಿಟ್ರೆ ಅದು ರಿಸ್ಕೇ ತಾನೇ. ಈ ಥರ ಹಲವಾರು ಎಲ್ಲ ಫೀಲ್ಡಲ್ಲೂ ರಿಸ್ಕ್ ಇದೆ. ಇಲ್ಲಿ ಬಂದುಬಿಟ್ಟು ರಿಸ್ಕ್ ಅಂತ ಅನ್ನೋದು ಫೈನಾನ್ಷಿಯಲ್ ಲಾಸಸ್ ಅಷ್ಟೇ. ಏನು ಅಂದರೆ ನಾನು ನೋಡಿರೋಂಥ ಅಷ್ಟು ದೊಡ್ಡ ಲಾಸೇ ನಾನು ನೋಡಿಲ್ಲ. ಟ್ರೇಡಿಂಗಲ್ಲಿ ಆಗಿರ್ಬೋದು, ಇನ್ವೆಸ್ಟ್ಮೆಂಟಲ್ಲಿ ನಾನು ನೋಡೇ ಇಲ್ಲ ಲಾಸ್. ನಿಮ್ಗೆ ಇಥೇರಿಯಮ್ದು ಆಲ್ ಟೈಮ್ ಹೈ ಎಷ್ಟು ಗೊತ್ತಾ? 4 ಲಕ್ಷ. ಆವಾಗ ನಾನು ಒಂದು ಇಥೇರಿಯಮ್ ₹10,000 ಕೊಟ್ಟಿದ್ರೆ 4 ಲಕ್ಷ ನನಗೆ ಬರ್ತಾಯಿತ್ತು. ಇವತ್ತಿನ ಪ್ರೈಸು 2 ಲಕ್ಷ. ಇಟ್ಸ್ ಓಕೆ, ನಾನು ಆವತ್ತಿನ ಆಲ್ ಟೈಮ್ ಹೈ ಪ್ರೈಸ್ ಹೇಳಿದೆ. ನೋಡಿ, ನೀವೇ ಥಿಂಕ್ ಮಾಡಿ, ನೀವು ಮಾಡಬೇಕಾ ಬೇಡವಾ ಅದು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳಲ್ಲ. ಬಟ್ ನಾನು ಕಂಟಿನ್ಯೂಸ್ ಆಗಿ ನನ್ನ ಕಮ್ಯುನಿಟಿ ಮೆಂಬರ್ಸ್ ಮೇಲೆ ನನಗೆ ಸಾಕಷ್ಟು ಲವ್ ಇದೆ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಎಲ್ಲರೂ ಒಂದು ತಪ್ಪು ಮಾಡ್ತಾರೆ, ಅದನ್ನ ನೀವು ಮಾಡಬೇಡಿ. ಏನು ಗೊತ್ತಾ? ಪ್ರೈಸ್ ಹೈ ಆದಾಗ ಹೋಗ್ಬಿಟ್ಟು ಬೈ ಮಾಡುವಂತಹ ಮೂರ್ಖರು ನೀವಾಗಬಾರ್ದು. ಪ್ರೈಸ್ ಹೈ ಆದಾಗ ಯಾವತ್ತೂ ಅಷ್ಟೇ ಅದನ್ನ ಹೋಗಿ ಬೈ ಮಾಡಬೇಡಿ. ದಿಸ್ ಈಸ್ ಗುಡ್ ಟೈಮ್. ಇಥೇರಿಯಮ್ ಅರ್ಧದಲ್ಲಿ ನಿಂತಿದೆ ಆಲ್ ಟೈಮ್ ಐಯಿಂದ, 50% ಡೌನ್ ಇದೆ ಆಲ್ ಟೈಮ್ ಐಗೆ ಕಂಪೇರ್ ಮಾಡಿದ್ರೆ. ಸೊ ಥಿಂಕ್ ಮಾಡಿ, ನೀವೇನು ಮಾಡಬೇಕು ಅಂದರೆ ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಫ್ಯೂಚರ್ನ ಬಿಲ್ಡ್ ಮಾಡಬೇಕಾ ನೀವು ಡಿಸೈಡ್ ಮಾಡಬೇಕು. ಎಷ್ಟೋ ಕಡಿಮೆ ಇದ್ದಾಗಲೂ ನಾನು ಹೇಳಿದ್ದೀನಿ ಕರೆನ್ಸಿ ಬೈ ಮಾಡಿ ಅಂತ, ಮಾಡಿದವ್ರಿಗೆ ಪ್ರಾಫಿಟ್ ಆಗಿದೆ. ಓಕೆ, ನಾನು ಯಾರಿಗೂ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಫೈನಾನ್ಷಿಯಲ್ ಅಡ್ವೈಸರ್. ಮೈ ಓನ್ ಒಪಿನಿಯನ್, ಎಜುಕೇಷ್ನಲ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಸೊ ಇಥೇರಿಯಮ್ ಪ್ರೈಸ್ ಎಷ್ಟೊಂದು ಬೆಳವಣಿಗೆ ಹೊಂದಿದೆ. ಸೊ ನೀವು ಖಂಡಿತವಾಗ್ಲೂ ಮೂರ್ಖರು ಮಾತ್ರ ಆಗೋಕ್ಕೆ ಹೋಗಬೇಡಿ. ಇವಾಗ ಹೋಗ್ಬಿಟ್ಟು ಯಾವನೊಬ್ಬ ಕತೆ ಹೇಳ್ತಾನೆ, MRF ಸ್ಟಾಕ್ ಪ್ರೈಸ್ ಅಷ್ಟಿತ್ತು, ಇಷ್ಟಾಗಿದೆ, ಇನ್ನೆಷ್ಟಾಗಬಹುದು. ಹೇಳಿದ್ನಲ್ಲ, ಲ್ಯಾಂಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕಿಂತ ದುಪ್ಪಟ್ಟಾಗಿ ಹೋಗ್ತಿತ್ತು. ಅದೇ ನೀವು 2000 ಇಸ್ವಿಯಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ₹1,000 ಏನಕ್ಕೆ ಯೂಸ್ ಇರ್ತಾ ಇರಲಿಲ್ಲ. ಇನ್ಫ್ಲೇಷನ್ ಹಂಗೆ ರೈಸ್ ಆಗಿದೆ. ಆವಾಗಿನ ₹1,000ಗೆ ಆವಾಗ ಸಿಕ್ಕಾಪಟ್ಟೆ ವ್ಯಾಲ್ಯೂ. ತುಂಬ ದೊಡ್ಡ ಮನುಷ್ಯರು ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಕಷ್ಟ, ಅವರನ್ನು ನೋಡಿ ಬಂದಿರ್ತಾರೆ. ಅದಕ್ಕೆ ನಾವು ಇವಾಗ ಕ್ರಿಪ್ಟೋ ಕಡೆ ಫೋಕಸ್ ಮಾಡ್ತಾ ಇರೋದು. ನಿಮಗೆ ಗೊತ್ತಿರುತ್ತೆ ಸರ್ ಏನಂತ. ನೀವೆಷ್ಟು ಒಂದು ಕಡಿಮೆ ಸಂಬಳಕ್ಕೆ ನಿಮಗೆ ಯಾರಾದರೂ ಇಲ್ಲಿಗಂಟ ವೀಡಿಯೋವನ್ನು ವಾಚ್ ಮಾಡಿದ್ದೀರಿ ಅಂದರೆ ನಿಮ್ಮ ಮೊದಲ ಸ್ಯಾಲ್ರಿ ಎಷ್ಟು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಸ್ಯಾಲ್ರಿಯಿಂದ ಇವತ್ತು ನಿಮಗೆ ಬದುಕೋಕೆ ಸಾಧ್ಯನಾ? ಅದೇ ಇನ್ಫ್ಲೇಷನ್. ಎಷ್ಟು ಇನ್ಫ್ಲೇಷನ್ ರೈಸ್ ಆಗಿದೆ, ಇಂಡಿಯನ್ ಕರೆನ್ಸಿ ಎಷ್ಟು ಒಂದು ವ್ಯಾಲ್ಯೂ ಕಡಿತಗೊಂಡಿದೆ ತಿಳ್ಕೊಬೇಕು. ಸೊ ಫಿಕ್ಸ್ಡ್ ಡಿಪಾಸಿಟ್ ಮಾಡೋದ್ರಿಂದ ನಮ್ಮ ಫ್ಯೂಚರ್ ಬಿಲ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಗುಡ್ ವೇ ಅಂದರೆ ಇನ್ವೆಸ್ಟ್ಮೆಂಟ್. ಅದು ಕ್ರಿಪ್ಟೋ ಅಂತಲೇ ಏನಲ್ಲ, ಯಾವುದೇ ಒಂದು ಫೀಲ್ಡ್ ಅರ್ಲಿಯರ್ ಸ್ಟೇಜಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲ ಮುಗಿದ ಮೇಲೆ ಬಿಟ್ಕಾಯಿನ್ ಪ್ರೈಸ್ ಇವತ್ತು 10 ಕೋಟಿನಾ? ಎಲ್ಲ ಬೆಳೆದಿದೆ ಹಂಗಾದರೆ. ಏನು ಸ್ಕ್ಯಾಮ್ ಏನಿಲ್ಲ ಈಗ. ಸರಿ ನಾನೊಂದು 50 ಲಕ್ಷ ಹಾಕ್ತೀನಿ ಗುರು, ತಗೋ. 2 ವರ್ಷ ಕಾಯ್ತೀರಾ, 3 ವರ್ಷ ಕಾಯ್ತೀರಾ, 4 ವರ್ಷ ಕಾಯ್ತೀರಾ? ಎಷ್ಟಾಗುತ್ತೆ ದುಡ್ಡು? ಆಲ್ರೆಡಿ ಬೆಳೆದೋಗಿದೆ ಕಣ್ರಿ. ಅದನ್ನ ಇನ್ನೇನು ಬೆಳೆಯೋಕ್ಕಿದೆ? ಒಂದು ಲಿಮಿಟ್ ಇದೆ ಎಲ್ಲದಕ್ಕೂ ಬೆಳೆಯೋದಕ್ಕೆ. ಎಲ್ಲ ಬೆಳೆದ ಮೇಲೆ ಕೂತ್ಕೊಂಡು ಟ್ರೇಡು ಅಷ್ಟೇ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಟೋಟಲಿ ಕಡಿಮೆ ಆಗೋಗುತ್ತೆ. ಡಿಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಕಡಿಮೆ ಆಗೋಗುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಅದೊಂದು ಆಪರ್ಚುನಿಟಿ, ಅದನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೊಂಡಿರಬೇಕು. ಸೊ ತುಂಬ ಲೆಂತಿ ವೀಡಿಯೋ. ನಾನು ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಯೂಟ್ಯೂಬಲ್ಲಿ ಇದುವರೆಗೆ ಅಪ್ಲೋಡ್ ಮಾಡಿದ್ರಲ್ಲಿ ಅತಿ ದೊಡ್ಡ ಲೆಂತಿ ವೀಡಿಯೋ ಅಂದರೆ ಇದೇ ಇರಬೇಕು ನೋಡಿ. ಒಂದು ಮೂವಿ ಅಷ್ಟು ದೊಡ್ಡದಿದೆ. ಏನೇ ಆಗಲಿ ಈ ವಿಡಿಯೋನ ನೋಡಿದವರು ಖಂಡಿತವಾಗ್ಲೂ ನನಗೆ ಗ್ಯಾರಂಟಿ ಇದೆ ಅವ್ರ ಫ್ಯೂಚರ್ನವರು ಖಂಡಿತವಾಗ್ಲೂ ಬಿಲ್ಡ್ ಮಾಡ್ತಾರೆ. ನೆನ್ನೆ ಅವನೊಬ್ಬ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದ್ಬಿಟ್ಟು ಚಾಟ್ ಮಾಡ್ತಾನೆ, ಸರ್ ಮೂವೀಸ್ ಏನಾದರೂ ಇದ್ರೆ ಹಾಕ್ತೀರಾ? ನಮ್ಮದೇನು ಮೂವೀಸ್ ಹಾಕೋ ಗ್ರೂಪಾ? ನಮ್ಮದು ಫೈನಾನ್ಷಿಯಲ್ ಗ್ರೂಪ್ ಕಣ್ರಿ, ಕ್ರಿಪ್ಟೋ ಬಗ್ಗೆ ಮಾಹಿತಿ ಕೊಡುವಂಥ ಗ್ರೂಪ್. ಈ ಗ್ರೂಪಲ್ಲಿ ಬಂದ್ಬಿಟ್ಟು ಹಿಂಗೆ ಆಗ್ತೀಯ ಅಂತೆಲ್ಲ ಹೇಳ್ಬಿಟ್ಟು ನಾನು ಅದು ಹೊರಗೆ ಹಾಕ್ತೆ ಅವನ್ನ. ಇದು ನಿಮ್ಗಲ್ಲ ಅಂತ ಹೇಳಿದೆ ನಾನು ಗ್ರೂಪ್. ಸೊ ಅಂಥವ್ರು ಯಾರೂ ಈ ವಿಡಿಯೋನ ನೋಡೋಲ್ಲ. ಈ ವಿಡಿಯೋನ ನೋಡೋರು ಎಲ್ಲರೂ ಮುಂದಿನ ಬಿಲಿಯನರ್ಸ್ ಅಂತ ಹೇಳ್ಬೋದು. ನಾನು ಗ್ರೂಪಲ್ಲಿ ಹಾಕಿದೆ, ಈ ಗ್ರೂಪಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯನೂ ಕೂಡ ಮುಂದಿನ ಬಿಲಿಯನರ್ ಆಗಿರ್ಬೋದು ಅಂತ. ಹೌದು, ನನಗೆ ಖಂಡಿತವಾಗ್ಲೂ ಗ್ಯಾರಂಟಿ ಇದೆ. ಒಂದು ಆಪರ್ಚುನಿಟಿನ ಮಿಸ್ ಮಾಡ್ದೇ ಉಪಯೋಗಿಸಿಕೊಳ್ಳುವಂತಹ ಒಬ್ಬ ಮೆಂಬರ್, ನಮ್ಮ ಕಮ್ಯುನಿಟಿ ಮೆಂಬರ್ ಯಾರಾದರೂ ಇದ್ದರೆ ಆತ ಮುಂದಿನ ಬಿಲಿಯನರ್ ಆಗಿರ್ತಾನೆ. ಖಂಡಿತ ನನಗೆ ಹೋಪ್ ಇದೆ. ಓಕೆ, ಯಾರು ಅಷ್ಟೇ ಯಾವುದೇ ವಿಷಯವನ್ನು ನಾನು ಹೇಳಿದ್ದನ್ನು ಫೈನಾನ್ಷಿಯಲ್ ಅಡ್ವೈಸ್ ಆಗಿ ತಗೋಬೇಡಿ. ಜಸ್ಟ್ ಎಜುಕೇಷ್ನಲ್ ಪರ್ಪಸ್ಗಷ್ಟೇ ನಾನು ಈ ವಿಡಿಯೋವನ್ನು ಮಾಡಿದೆ. ನೀವು ಯಾವುದೇ ರೀತಿಯಾಗಿ ಫೈನಾನ್ಷಿಯಲ್ ಲಾಸ್ ಮಾಡಿಕೊಂಡ್ರೆ ಅದಕ್ಕೆ ಜವಾಬ್ದಾರ ನಾನಲ್ಲ. ಎಲ್ಲ ವಿಷಯದಲ್ಲೂ ರಿಸ್ಕ್ ಇದೆ, ಎಲ್ಲ ಸಬ್ಜೆಕ್ಟಲ್ಲೂ ರಿಸ್ಕ್ ಇದೆ. ಎಲ್ಲರೂ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡಲೇಬೇಕು. ಅದಕ್ಕೆ ನಾನು ಕೊಟ್ಟಿದ್ದೀನಿ. ಇನ್ನು ನಿಮಗೆ ಬಿಟ್ಟಿದ್ದು ನಿಮ್ಮಿಷ್ಟ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.
ಎಲ್ಲ ಹೇಳ್ತಾ ಇದ್ದೀನಿ, ಎಲ್ಲರೂ ಮಾಡಿ ಸಪೋರ್ಟ್ ಮಾಡಿ, ಆಗ ಮಾತ್ರ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು